ಇವಾಗ ನಮ್ಮ ಅಕ್ಕ ನಮ್ಮ ಅತ್ತಿಗೆ ನಮ್ಮ ವೈಫು ನಮ್ಮ ತಾಯಿ ಫ್ಯಾಮಿಲಿ ಎಲ್ಲ ಕೂಡು ಫ್ಯಾಮಿಲಿ ಒಟ್ಟಿಗೆ ಮಾಡ್ತಾ ಇದೀವಿ ಸರ್. ಮುದ್ದೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ರೈಸ್ ಮಾಡ್ತೀವಿ. ಡೈಲಿ ಒಂದು ಸಾರ್ ಚೇಂಜ್ ಇರುತ್ತೆ. ಉಪ್ಸಾರ್ ಅಂತೂ ಡೈಲಿ ಇರುತ್ತೆ. ಸ್ಪೆಷಲ್ ಐಟಮ್ಸ್ ಅಂತ ಏನು ಯೂಸ್ ಮಾಡಲ್ಲ ಸರ್. ಮನೇಲಿ ಹೆಂಗ್ ಊಟ ಮಾಡ್ತೀರೋ ಸೇಮ್ ಅದೇ ಊಟ ಬಿಟ್ರೆ ಇಲ್ಲ ಸರ್, ಎಲ್ಲರೂ ಎಲ್ಲಾ ಕೆಲಸನೂ ಮಾಡ್ತಾರೆ. ಇದೇ ಅದೇ ಅಂತ ಏನಿಲ್ಲ. ಅನ್ನದ ಹತ್ರ ಅವ್ರ ಅಂಜಲ್ ತಟ್ಟೆ ತೊಳೆದ್ರೆ ಏನು ತೊಂದರೆ ಇಲ್ಲ ಸರ್. ಅವ್ರು ನಮ್ಗೆ ಅಂದ ಹತ್ರ ಅಲ್ವಾ ಸರ್. ಕಷ್ಟ ಬಿದ್ರೆ ಅಲ್ವಾ ಸರ್ ತಟ್ಟೆಗೆ ಊಟ ಬರೋದು. ಮನೇಲಿ ಸುಮ್ನೆ ಕುತ್ಕೊಂಡ್ರೆ ಊಟ ಬರುತ್ತೆ ಮನೆಗೆ. ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಕಷ್ಟ ಬೀಳ್ಬೇಕು. ಇಷ್ಟೇ ಅಂತ ಲಿಮಿಟೆಡ್ ಇಲ್ಲ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಕಮ್ಮಿ ರೇಟು, ತುಂಬಾ ಚೆನ್ನಾಗಿದೆ. ಮನೆ ಊಟ ಇದ್ದಂಗೆ ಇದೆ. ಅಡ್ವರ್ಟೈಸ್ ಮಾಡೋಷ್ಟು ದೊಡ್ಡ ಇದಲ್ಲ ನಮ್ದು. ಒಬ್ರು ತಿಂದು ಒಬ್ರು ವಾಯಿಂದ ಗೊತ್ತಾಗಿದ್ದೇನೆ ಸರ್. ಸರ್ ಇವಾಗ ಕೆಲಸದವ್ರು ಬಂದ್ರು ಅಂದ್ರೆ ತಟ್ಟೆ ತೊಳೆಯೋಗಮ್ಮ ಅಂತಂದ್ರೆ ಅವ್ರಿಗೆ ಬೇಜಾರು. ಯಾಕಂದ್ರೆ ಅವ್ರಿಗೆ ಬಡ್ಸಕ್ ನಿಲ್ಸಿದ್ರೆ ತಟ್ಟೆ ತೊಳೆಯಕ್ಕೆ ಕಳ್ಸಿದ್ರೆ ಬೇಜಾರು ಅವ್ರಿಗೆ. ತಟ್ಟೆ ತೊಳೆಯೋರ್ನ ಬಡ್ಸಕ್ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ಕೋಪ. ಸರ್ ಇದೆಲ್ಲ ಆದ್ಮೇಲೆ ಸಾಯಂಕಾಲ ಪಾತ್ರೆ ತೊಳಿಬೇಕು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ನಾವೆಲ್ಲರೂ ಸರ್ ಇವಾಗ ಇವ್ರ ಮನೇಲಿ ಕುತ್ಕೊಂಡ್ರೆ ಏನ್ ಸಿಗುತ್ತೆ ಸರ್? ಏನು ಸಿಕ್ಕಲ್ಲ ಸರ್. ಇವಾಗ ಮನೇಲಿ ಕುತ್ಕೊಂಡ್ರೆ ಅವ್ರಿಗೂ ಇಲ್ಲದೆ ಇರೋದೆಲ್ಲ ಚಿಂತೆ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ಇವ್ರು ಹೋಗಿ ಇವಾಗ ಬೇರೆ ಕಡೆ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ ಅಂದ್ರೆ ಬೆಳಗ್ಗೆ 9 ಗಂಟೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ 7 ಗಂಟೆ ಅದೇ 10,000 ರೂಪಾಯಿಗೋಸ್ಕರ ಆ ಫ್ಯಾಕ್ಟ್ರಿಲಿ ಇನ್ನೊಬ್ಬನ ಹತ್ರ ಒಂದು ಮಾತು ಕೇಳ್ಕೊಂಡು ಕೆಲಸ ಮಾಡಬೇಕು. ಸೊ ಯಾವನ ಹತ್ರನೋ ಹೋಗಿ ನಮ್ಮ ಮನೆಯವ್ರು ನಿಂತ್ಕೊಂಡು ಬೈಸ್ಕೊಳ್ಳೋಂಥ ನೆಸೆಸಿಟಿ ಏನಿದೆ ಸರ್? ಇವಾಗ ಇವರಿಬ್ರು ಮನೇಲಿ ಕುತ್ಕೊಂಡ್ರೆ ಒಬ್ರು ಮೈಂಡ್ ಸೆಟ್ ಅಲ್ಲಿ ಒಂದೊಂದು ಬರ್ತಾ ಇರುತ್ತೆ. ಇವಳು ಯಾಕೆ ಕೂತವಳೆ, ನಾನು ಯಾಕೆ ನಿಂತಿದ್ದೀನಿ, ನಾನು ಯಾಕೆ ಕೂತಿದ್ದೀನಿ, ಇವಳು ಯಾಕೆ ನಿಂತವಳೆ ಅನ್ನೋ ತರ. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತವ್ರೆ. ಇಬ್ರು ಮೈಂಡ್ ಸೆಟ್ ಏನಿಲ್ಲ. ಅಲ್ಲ ನಿಮ್ಗೇನ್ ಬೇಕು ಅಂತ ಮಾತ್ರ ಕೇಳ್ತಾರೆ. ಅಣ್ಣ ನಿಮ್ದೆಷ್ಟು ಆಯ್ತು ಅಂತ ಮಾತ್ರ ಕೇಳ್ತಾರೆ ಸರ್. ಇವಾಗ ಇವ್ರು ಕಷ್ಟ ಪಡ್ತಿರೋದು ಅವಳು ನೋಡ್ತಿದ್ದಾಳೆ, ಅವಳು ಕಷ್ಟ ಪಡ್ತಿರೋದನ್ನ ನಮ್ಮ ಅತ್ತಿಗೆನೂ ನೋಡ್ತಿದ್ದಾರೆ. ಕಣ್ಣಲ್ಲಿ ನೋಡ್ತಿದ್ದಾರೆ, ಇಬ್ರು ಕಣ್ಣಲ್ಲೇ ನೋಡ್ತಿದ್ದಾರೆ ಅವ್ರವ್ರ ಕಷ್ಟನ. ಸೊ ಎಲ್ಲೋಗಿ ಏನು ಹೇಳ್ಕೊಳಕ್ಕಾಗತ್ತೆ ಸರ್? ರಾತ್ರಿ ಮಲ್ಗಿದ್ರು ಕನ್ಸಲ್ಲೂ ಅದನ್ನ ಕನ್ವರ್ಸ್ಬೇಕು. ಅಣ್ಣ ನಿಮ್ಗೆ ಮುದ್ದೆ ಕೊಡ್ಲಾ, ಅಣ್ಣ ನಿಮ್ಗೆ ಅನ್ನ ಕೊಡ್ಲಾ ಅಂತ ಕನ್ವರ್ಸ್ಬೇಕು ಸರ್ ಅವರು. ಏನ್ ಸೀಕ್ರೆಟ್ ಕಂಡಿದೆ ಗುರು ನೀನು? ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಏನು ಬಿಸಿಲು ಅಂತೀರಾ? ಹುಲ್ಲು ಹೊಟ್ಟೆ ಬೇರೆ ಎಸ್ತಾ ಇದೆ, ಮಧ್ಯಾಹ್ನ ಆಗೋಯ್ತು, ಚುರುಗುಡ್ತಾ ಇದೆ. ಊಟ ಮಾಡೋಣ ಬನ್ನಿ ಸ್ನೇಹಿತರೆ. ಎಲ್ಲಿ ಊಟ ಮಾಡೋಣ ಗೊತ್ತಾ? ಕುಮಾರಸ್ವಾಮಿ ಲೇಔಟಲ್ಲಿ ತಾಯಿ, ಮಗ, ಸೊಸೆ, ಹೆಣ್ಮಕ್ಳು ಎಲ್ಲರೂ ಸೇರಿ, ಅದರ ಇಡೀ ಕುಟುಂಬನೇ ಸೇರಿ ಒಂದು ಹೋಟ್ಲ್ ನಡೆಸ್ತೀವಿ ಸ್ನೇಹಿತರೆ. ಅಲ್ಲಿ ಹೋಗೋಣ, ಅವ್ರು ಮಾತಾಡ್ಸೋಣ ಸ್ನೇಹಿತರೆ, ಅವ್ರ ಬದುಕಿನ ಕಥೆ ಕೇಳೋಣ, ಹಾಗೆ ಊಟನೂ ಮಾಡೋಣ ಸ್ನೇಹಿತರೆ. ಎಂಥ ರೋಚಕವಾದ ಕಥೆ ಗೊತ್ತಾ ಸ್ನೇಹಿತರೆ? ಒಂದು ಇಡೀ ಕುಟುಂಬ, ಅಣ್ತಮ್ಮಂದರು, ಅಕ್ಕಂಗಿರು ಎಲ್ಲರೂ ಸೇರಿಕೊಂಡು ತಮ್ಮ ಹಿರಿಯ ತಾಯಿ ಜೊತೆ ಮಾಡ್ತಿರೋಂಥ ಒಂದು ಹೋಟ್ಲು. ಮುದ್ದೆ ಬಸ್ಸಾರು, ಉಪ್ಸಾರು, ಕಾಳು ಸಾರು ಏನು ಅದ್ಭುತವಾಗಿ ಮಾಡ್ತಾರೆ ಗೊತ್ತಾ? ಬನ್ನಿ ಜಮಾಯಿಸೋಣ, ಹಂಗೆ ಅವ್ರ ಕಥೆ ಕೇಳೋಣ. ಸ್ವಾಗತ ನಿಮಗೆ ಕುಮಾರಸ್ವಾಮಿ ಲೇಔಟ್ಗೆ, ಕಲಾ ಮಾಧ್ಯಮಕ್ಕೆ, ಕಬ್ಬಾಳಮ್ಮ ಟಿಫನ್ ಸೆಂಟರ್ಗೆ. ಜಗದೀಶ್ ಅವರೇ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಊಟ ಇದೆಯಾ? ಸರ್ ಇದೆಯಲ್ಲ ಸರ್? ಇದೆ, ಬನ್ನಿ. ಬೋಂಡ ಕಟ್ಕೊಟ್ಟೆ ಒಂದು ನಿಮಿಷ. ಜಗದೀಶ್ ನಮಸ್ತೆ. ಸರ್ ನಮಸ್ತೆ ಸರ್. ಮಾತಾಡೋಕೆ ಸಿಗ್ತಿರೋ ಇಲ್ವಾ? ಬನ್ನಿ ಸರ್, ನಿಮ್ ಜೊತೆನೆ ಮಾತಾಡೋಣ. ಏನಿದೆ ಮನೆ ಮಂದಿ ಕುಟುಂಬ ಎಲ್ಲ ಸೇರ್ಕೊಂಡು ಮಾಡ್ತಾರೆ? ಹೌದು ಸರ್, ಫ್ಯಾಮಿಲಿನೇ ಎಲ್ಲಾರು. ಇದು ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ದು ಅವರಿಂದ. ಇವಾಗ ನಮ್ಮ ಅಕ್ಕ ನಮ್ಮ ಅತ್ತಿಗೆ ನಮ್ಮ ವೈಫು ನಮ್ಮ ತಾಯಿ ಫ್ಯಾಮಿಲಿ ಎಲ್ಲ ಕೂಡು ಫ್ಯಾಮಿಲಿ ಒಟ್ಟಿಗೆ ಮಾಡ್ತಾ ಇದೀವಿ ಸರ್. ಎಲ್ಲ ನಿಮ್ಮ ಫ್ಯಾಮಿಲಿನೇ? ಎಲ್ಲ ನಮ್ಮ ಫ್ಯಾಮಿಲಿನೇ ಸರ್. ಯಾರು ಒಬ್ರು ಕೆಲ್ಸದವ್ರು ಇಲ್ಲ ಅಥವಾ ಏನೂ ಇಲ್ಲ ಸರ್ ಇಲ್ಲಿ. ಎಲ್ಲ ನಾವೇ. ಯಾವ ಊರು ನೀವು? ನಾವು ಚನ್ನಪಟ್ಟಣದ ಹತ್ರ ಸರ್. ಚನ್ನಪಟ್ಟಣದ ಹತ್ರ. ಅಲ್ಲಿ ಯಾವ ಊರು? ಚನ್ನಪಟ್ಟಣದ ಹತ್ರ ಭೂವಳ್ಳಿ ಅಂತ ಹೇಳ್ಬಿಟ್ಟು. ಕಬ್ಬಾಳಿಂದ ಸ್ವಲ್ಪ ಒಂದು 3 ಕಿಲೋಮೀಟರ್ ಆಗ್ಬೋದು. ಭೂವಳ್ಳಿ ಅಂದ್ರೆ ಮುತ್ತತ್ತಿಗೆ ಹೋಗೋ ರೋಡ್? ಅಲ್ಲ ಸರ್, ಅದು ಬೇರೆ ಭೂವಳ್ಳಿ. ಇಲ್ಲಿ ಕಬ್ಬಾಳ ಹತ್ರ ಒಂದು ಬರುತ್ತೆ. ಕಬ್ಬಾಳ ಒಂದು ಬರುತ್ತೆ. ಓ, ಕಬ್ಬಾಳಮ್ಮ. ಹೌದು ಸರ್. ಸರ್ ಇದಾಯ್ತು ಸರ್. ಇವಾಗ ಹತ್ತತ್ರ 1 ಇಯರ್ ಆಗ್ತಾ ಬರ್ತಾ ಇದೆ ಸರ್. ಸೊ ಹೇಗೆ ಇಷ್ಟು ವರ್ಷ ಇದೆಲ್ಲ ಏನು ಸೀಕ್ರೆಟ್? ಸರ್ ಸೀಕ್ರೆಟ್ ಏನಿಲ್ಲ. ನಾವು ಇದಕ್ಕೆ ಯಾವುದೇ ಸ್ಪೆಷಲ್ ಐಟಮ್ಸ್ ಅಂತ ಏನು ಯೂಸ್ ಮಾಡಲ್ಲ ಸರ್. ನೀವು ಊಟ ಇವಾಗ ಟೇಸ್ಟ್ ಮಾಡ್ತೀರಲ್ಲ, ನೀವೇ ಹೇಳ್ತೀರಾ ನಿಮ್ಮ ಮನೇಲಿ ಹೆಂಗೆ ಊಟ ಮಾಡ್ತೀರೋ ಸೇಮ್ ಅದೇ ಊಟ ಬಿಟ್ಟರೆ ಯಾವುದೇ ಟೇಸ್ಟಿಂಗ್ ಪೌಡರ್ಸು ಅಥವಾ A to Z ಏನು ಇದರಲ್ಲಿ ಏನು ಯೂಸ್ ಮಾಡೋಕೆ ಹೋಗಲ್ಲ ಸರ್ ನಾವು. ಸೇಮ್ ನಿಮ್ಮ ಮನೇಲಿ ಏನು ಊಟ ಮಾಡ್ತೀರೋ ಅದೇ ಟೇಸ್ಟೇ ಇರುತ್ತೆ ಸರ್, ಅಷ್ಟೇ. ನೋಡಿ ಬೇಕಾದ್ರೆ ಸಾಂಬಾರು ನೋಡಿ, ಇಲ್ಲಿ ನೋಡಿ, ಇಷ್ಟೇ ಸಾಂಬಾರು, ನಾವೇನು ಹಾಕಿರಲ್ಲ ಇದಕ್ಕೆ. ಇಲ್ಲಿ ನೋಡಿ, ಏನು ತರಕಾರಿ ಸಾರು? ಹೌದು ಸರ್, ಬೇಕಾದ್ರೆ ತರಕಾರಿ ಸಾರು. ನಾವು ಅದಕ್ಕೆ ಏನು ಯೂಸ್ ಮಾಡಲ್ಲ ಸರ್. ಯಾವುದೇ ಸ್ಪೆಷಲ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಮಸಾಲ ಜಾಸ್ತಿ ಹಾಕೋದು ಅಥವಾ ಸೋಡಾ ಹಾಕೋದು ಅಥವಾ ಸರ್ ರೈಸಲ್ಲಾದರೂ ಬನ್ನಿ, ಏನರಲ್ಲಾದರೂ ಬನ್ನಿ, ನಾವು ರೈಸ್ಗೆ ಆಗಲಿ ಒಂದು ಸ್ವಲ್ಪನೂ ಸೋಡಾ ಯೂಸ್ ಮಾಡೋದಿಲ್ಲ ಸರ್. ಹಾಕಲ್ರಿ? ಯಾವುದೇ ಕಾರಣಕ್ಕೂ ಸೋಡಾ ಯೂಸ್ ಮಾಡಲ್ಲ ಸರ್. ಹೌದು, ಹಾಕೋದು ಲಾಭ ಜಾಸ್ತಿ ಆಗುತ್ತೆ. ಬೇಡ ಸರ್, ಲಾಭ ತೊಗೊಂಡು ಏನು ಮಾಡೋಣ ಸರ್? ಸಾಕು, ದುಡಿತಿದ್ದೀವಿ ಸರ್. ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ, ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ ಸರ್. ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ, ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ, ಅಷ್ಟೇ ನಮ್ಗೆ ಬೇಕಾಗಿರೋದು. ಕೊಟ್ಟಣ ಅಣ್ಣ, ಪಾರ್ಸಲ್ ಆಯ್ತಣ್ಣ. ನಿಮ್ಮ ಸಾಂಬಾರು ಒಂದು ಕಟ್ಟಿದ್ರೆ ಮುಗಿತಣ್ಣ. ಅಕ್ಕ ಏನು ನಿಮ್ಮ ಹೆಸರು? ಶೈಲಜಾ ಅಂತ. ಶೈಲಜಾ ಅವರು ಏನು ಮಾಡ್ತಿದ್ದೀರಿ? ಮುದ್ದೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ರೈಸ್ ಮಾಡ್ತೀವಿ, ಉಪ್ಸಾರು. ಡೈಲಿ ಒಂದು ಸಾರ್ ಚೇಂಜ್ ಇರುತ್ತೆ. ಮೊಳಕೆ ಹುಳ್ಳಿ ಕಾಳು ಸಾರು ಇರುತ್ತೆ, ಇದು ಬೇಳೆ ಸಾಂಬಾರ್ ಇರುತ್ತೆ, ಸೊಪ್ಪು ಸಾಂಬಾರು, ಉಪ್ಸಾರ್ ಅಂತೂ ಡೈಲಿ ಇರುತ್ತೆ. ಈಗ ಏನ್ ಮಾಡ್ತಾರ ಅಣ್ಣ? ಅಣ್ಣ ಮುದ್ದೆ ಜಡಿತಾವ್ರೆ. ಕಷ್ಟಪಡ್ತಾ ಇದ್ರೆ ಮುದ್ದೆ ಚೆನ್ನಾಗಿ ಬರಲ್ವಲ್ಲ. ಕಷ್ಟ ಬಿದ್ರೇನೆ ಮುದ್ದೆ ಚೆನ್ನಾಗಿ ಬರೋದು. ಏನ್ ಲೈಫ್ ಹೇಳ್ಬಿಟ್ರಿ, ಕಷ್ಟಪಟ್ರೆ ಮುದ್ದೆ ಸಿಕ್ಕೋದು ಅಂತ ಅಷ್ಟೇ. ಇಲ್ಲ. ಎಷ್ಟು ಮುದ್ದೆ ಮಾಡ್ತೀರಿ ಡೈಲಿ? ಮಾಡ್ತೀವಿ ಅಣ್ಣ, ಒಂದು 400-500 ಮುದ್ದೆ ಮಾಡ್ತೀವಿ ಡೈಲಿ. 500 ಮುದ್ದೆ?
ಏನು ನಿಮ್ಮ ಹೆಸರು? ಕವಿತಾ ಅಂತ ಸರ್. ಕವಿತಾ ಜಗದೀಶ್. ಕವಿತಾ ಜಗದೀಶ್. ಯಾವ ಊರಿನವರು? ಇದೇ ಊರು ಸರ್, ಬೆಂಗಳೂರು. ನಮ್ಮ ತಂದೆ ಮನೇಲಿ ಕೆಲ್ಸಕ್ಕೆ ಹೋಗ್ತಿದ್ದೆ, ಒಂದು 4 ವರ್ಷ ಕೆಲ್ಸಕ್ಕೆ ಹೋದೆ. ಆಮೇಲೆ ಮದುವೆ ಮಾಡಿದ್ರು. ಮದುವೆ ಮಾಡ್ಕೊಂಡು ಬಂದು ಇಲ್ಲಿ ಇದ್ದೀನಿ. ಮದುವೆ ಕೆಲಸ ಹೋಗ್ತಿದ್ರಾ? ಇಲ್ಲ, ಸ್ವಲ್ಪ ದಿನ ಹೋದೆ ಅಷ್ಟೇ, ಆಮೇಲೆ ಹೋಗ್ಲಿಲ್ಲ, ಮನೇಲಿದ್ದೆ. ಈಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ ಜೊತೆಲಿ ಇದ್ದೀವಿ. ಇಲ್ಲ ಸರ್, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ, ಇದೇ ಅದೇ ಅಂತ ಏನಿಲ್ಲ. ಕೆಲವೊಂದ್ಸತಿ ನಮ್ಮ ಭಾವನೂ ನಿಂತ್ಕೊಂಡು ಪಾತ್ರೆ ತೊಳಿತಾರೆ, ನಮ್ಮ ಯಜಮಾನರು ನಿಂತ್ಕೊಂಡು ಪಾತ್ರೆ ತೊಳಿತಾರೆ. ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ. ಇದನ್ನ ನಾವು ಕೆಲಸ ಅಂತ ನೋಡ್ತಿಲ್ಲ ಸರ್, ನಮ್ಮ ಮನೆ ಕೆಲಸ, ಇದು ಮನೆ ಕೆಲಸ. ನಮ್ಮ ಮನೇಲಿ ಇವಾಗ ನಾವೆಲ್ಲರೂ ಸೇರಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಪಾತ್ರೆ ತೊಳೆ ಕೆಲಸ ಆದರೂ ಮಾಡಬೇಕು, ಕಸ ಗುಡಿಸೋ ಕೆಲಸ ಆದರೂ ಮಾಡಬೇಕು. ಇಲ್ಲ ಸರ್, ನಮ್ಗೆ ಆ ಥರ ಭೇದ ಭಾವ ಎಲ್ಲ ಏನಿಲ್ಲ ಸರ್. ಎಲ್ಲರೂ ಎಲ್ಲ ಕೆಲಸ ಮಾಡ್ತೀವಿ. ಮುದ್ದೆನೂ ಕಟ್ತೀವಿ, ಚಪಾತಿನೂ ಕಟ್ತೀವಿ, ಪಾರ್ಸಲ್ಲು ಕಟ್ತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ. ಮುದ್ದೆ ಮಾಡೋದಕ್ಕೊಂದಕ್ಕೋಸ್ಕರ ನಮ್ಮ ಭಾವ ಬೇಕೇ ಬೇಕು, ಅದೊಂದು ಯಾರಿಗೂ ಬರಲ್ಲ. ಇನ್ನು ಮಿಕ್ಕಿದೆಲ್ಲ ಕೆಲಸ ಎಲ್ಲರೂ ಮಾಡ್ತೀವಿ. ಎಲ್ಲ ಇಲ್ಲ, ಯಾರು ಯಾವ ಥರ ಮಾಡಲ್ಲಂಗಿಲ್ಲ ಸರ್, ಎಲ್ಲರೂ ಮಾಡ್ತಾರೆ. ನಾವೊಂದು 6 ಜನ ಇದ್ದೀವಿ, 6 ಜನದಲ್ಲಿ 6 ಜನನೂ ಎಲ್ಲ ಕೆಲಸ ಮಾಡ್ತೀವಿ. ಇವಾಗ ನಾನು ಚಪಾತಿ ಓದ್ತಾಯಿರ್ತೀನಿ, ಚಪಾತಿ ಓದ್ತಿರೋ ಸ್ಟಾಕ್ ಇರುತ್ತೆ, ಸುಡೋ ಕೆಲಸ ಸ್ಟಾಕ್ ಇರುತ್ತೆ, ಮತ್ತೆ ಬರ್ತಾರೆ ಪಾತ್ರೆ ತೊಳೆಯೋಕ್ಕೆ. ಇಲ್ಲ, ನಂಗೆ ಚಪಾತಿ ಓದ್ತಿರೋ ಸ್ಟಾಕ್ ಇದ್ದರೆ ನಾನು ಬರ್ತೀನಿ. ನಮ್ಮ ಊರಿಗಿತ್ತೆ ಅವರು, ನಮ್ಮ ಪ್ರಕಾಶ್ ಅವ್ರ ವೈಫು, ಅವ್ರು ಬರ್ತಾರೆ. ಯಾರಾದರೂ ಬಂತು, ಇಲ್ಲ ಇವ್ರು ನಮ್ಮ ಅತ್ತಿಗೆ, ನಮ್ಮ ಮನೆಯವ್ರ ಅಕ್ಕ, ಅವ್ರು ಬರ್ತಾರೆ. ನಾವೆಲ್ಲರೂ ಬ್ಯುಸಿ ಆಗಿದ್ರೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಬಂದು ತೊಳ್ಕೊತಾರೆ. ಅನ್ನದ ಹತ್ರ ಅವ್ರ ಅಂಜಲ್ ತಟ್ಟೆ ತೊಳೆದ್ರೆ ಏನು ತೊಂದರೆ ಇಲ್ಲ ಸರ್. ಅವ್ರು ನಮ್ಗೆ ಅಂದ ಹತ್ರ ಅಲ್ವಾ ಸರ್. ಈಗ ನಾವು ಅವ್ರಿಗೆ ಊಟ ಕೊಡ್ತೀವಿ, ಅವ್ರಿಂದ ನಾವು ಊಟ ಮಾಡ್ತೀವಿ, ಅದರಲ್ಲಿ ಏನಿದೆ. ನಮ್ಮಲ್ಲಿ ಯಾವುದೂ ಊಟ ಮಾಡ್ಕೊಂಡು ಹೋದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದು ಅವ್ರು ಒಬ್ಬರು ಹೋಗಿ 9 ಜನನ ಕರ್ಕೊಂಬರ್ತಿದ್ದಾರೆ. ಇವಾಗ ಅವ್ರ ಕಾಲೇಜವ್ರು ಫಸ್ಟಲ್ಲಿ ಮಾತಾಡಿದ್ರು, ಫಸ್ಟ್ ಅವ್ರೊಂದು 2 ಬಂದಿದ್ರು, ಅವರಿಂದ ಒಂದು ಸುಮಾರು ಜನ ಬಂದರು. ಹಂಗಾಗಿ ಒಬ್ಬರಿಂದ ಸ್ಪ್ರೆಡ್ ಆಗಿ ಅಷ್ಟು ಕ್ರೌಡಾಗಿ ಸಕ್ಸಸ್ ಆಗ್ತಾಯಿದೆ. ಅಲ್ಲ, ಇವಾಗ ಹಿಂಗಿರೋದಕ್ಕೆ ನೋಡೋಕೆ 4 ಜನ ಖುಷಿ ಪಡ್ತಾರೆ ಸರ್. ನಾವೊಂದಿಕ್ಕೂ ಅವರೊಂದಿಕ್ಕಾದ್ರೆ ಯಾರು ಪತಿ ಅಲ್ವಾ? ಯಾರು ನೋಡೋದು ಕೂಡು ಕುಟುಂಬ, ತುಂಬ ಕುಟುಂಬ ಅಂತಾರೆ. ಹೇಳ್ಕೊಳಕ್ಕೆ ಒಂದು ಖುಷಿಯಿಂದ ಹೇಳ್ಕೊಬೋದು ನಾವು. ನನ್ನ ಪಡಗೆ ನಮ್ಮ ಲೈಫ್ ಸಪ್ರೇಟ್, ಅವ್ರ ಪಡಗೆ ಅವ್ರ ಲೈಫ್ ಸಪ್ರೇಟ್ ಅಂದರೆ ಏನು ಚೆನ್ನಾಗಿರುತ್ತೆ. ಒಗ್ಗಟ್ಟಲ್ಲಿ ಬಲ ಇರುತ್ತೆ. ಮನೇಲಿ ಮಾಡ್ತೀವಲ್ಲ ಸರ್, ನಾವು ಎಷ್ಟನ್ನ ಮಾಡಲಿ ಮನೇಲಿ ಹೆಂಗೆ ಮಾಡ್ತೀವಿ ಅಷ್ಟೇ. ಕಷ್ಟ ಬಿದ್ದರೆ ಅಲ್ವಾ ಸರ್ ತಟ್ಟೆಗೆ ಊಟ ಬರೋದು. ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಊಟ ಬರುತ್ತಾ ಮನೆಗೆ? ಕಷ್ಟ ಬೀಳಲೇಬೇಕಲ್ಲ ನಾವು. ನಾವು ಬೆಳಗ್ಗೆ 5 ಗಂಟೆ 5:15 ಎದ್ದೇಳ್ತೀವಿ. ಮನೇಲಿ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ 8 ಗಂಟೆ 9 ಗಂಟೆ ಆಗುತ್ತೆ. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಶುರು. 5 ಗಂಟೆವರೆಗೂ ಇಲ್ಲಿ ಮಾಡ್ತೀವಿ. ಮನೆ ಮಗಳು ನಿಮ್ಮನ್ನೆಲ್ಲಿ ಕೊಟ್ಟಿರೋದು? ನಮ್ಮನ್ನ ಇಲ್ಲೇ ಬನಶಂಕರಿಗೆ ಕೊಟ್ಟಿರೋದು. ನೀವು ಇಲ್ಲೇ ಕೈ ಹೊಡ್ತಿದ್ರಿ? ಹೆಂಗೆ ಈ ಬಾಂಧವ್ಯ ಹೆಂಗೆ? ಬಾಂಧವ್ಯ ಅಂದರೆ ನಾವೊಂದು ಮಾತಂದ್ರು ಅವ್ರು ಸುಮ್ಮನೆ ಇರ್ತಾರೆ, ಅವರೇ ಒಂದು ಮಾತಂದ್ರು ನಾವು ಸುಮ್ಮನೆ ಇದ್ದು ಬಿಡ್ತೀವಿ. ತಿರ್ವಾಕೊಂಡು ಅವರು ಒಂದು ಮಾತನ್ನಕ್ಕೆ ಹೋಗಲ್ಲ, ನಾವು ಒಂದು ಮಾತನ್ನಕ್ಕೆ ಹೋಗಲ್ಲ. ಮಾತಾಡ್ದಾಗ ಅಷ್ಟೇ ಮಾತು, ಆಮೇಲೆ ಮಾತಿಲ್ಲ ಅದ್ರದ್ದು. ಇವಾಗೇನೋ ಒಂದು ಮಾತು ಬಂತು, ಮಾತಾಡ್ಕೊಂಡ್ವಿ, ಅದಕ್ಕಷ್ಟೇ. ಮುಂದೆ ಅದನ್ನೆಲ್ಲ ತಗೊಂಡೋಗಲ್ಲ. ಏನು ನಿಮ್ಮ ಹೆಸರು? ತಾಯಮ್ಮ. ತಾಯಮ್ಮನವರು ಯಾವ ಊರಿನವ್ರು? ತಾಯಮ್ಮವ್ರೆ? ನಾವು ಚನ್ನಪಟ್ಟಣದವ್ರು. ನಮ್ಮನ್ನು ಮದುವೆ ಮಾಡಿರೋದೇ ಇಲ್ಲಿ. ಯಜಮಾನ್ರು ತೀರೋದ್ರು 5 ವರ್ಷ ಆಯ್ತು. ಏನು ಮಾಡೋರು ಅವರು? ಕಂಬಿ ಕೆಲಸ ಮಾಡ್ತಾಯಿದ್ರು. ಒಂಥರ ತಲೆಗೆ ಸಾಕು ಹೊಡೆದ್ಬಿಟ್ಟು ತೀರೋದು. ಎಲ್ಲ ಚೆನ್ನಾಗಿದ್ದೀವಿ. ಒಬ್ರು ಯಾರು ಕೋಪ ಮಾಡ್ಕೊಳ್ಳಲ್ಲ. ಎಲ್ಲ ಇವ್ರಿಗೆ 10 ವರ್ಷ ಆಯಿತು ಮದುವೆ ಆಗಿ, ಅವ್ರಿಗೆ 12 ವರ್ಷ ಆಯಿತು. ಚೆನ್ನಾಗಿದ್ದೀವಿ. ಎಲ್ಲ ಅನ್ಸ್ಕೊಂಡು ಹೋಯ್ತವ್ರು. ಅಣ್ಣ ಏನಂದ್ರು ತಮ್ಮ ಮಾತಾಡಲ್ಲ, ತಮ್ಮ ಏನಂದ್ರು ಅಣ್ಣ ಮಾತಾಡಲ್ಲ, ಅಕ್ಕ ಮಾತಾಡಿದ್ರು ತಂಗೆ ಮಾತಾಡಲ್ಲ, ತಂಗೆ ಏನಂದ್ರು ಅಕ್ಕ ಮಾತಾಡಲ್ಲ. ಮಾಡ್ಕೊಂಡಾಯ್ತು. ಈ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾವು ಒಂದು ಸ್ವಲ್ಪ ಕಷ್ಟ ಬೀಳಬೇಕು ಅಲ್ವರಾ? ಮಕ್ಕಳು ಮುಂದಕ್ಕೆ ಬರೋಕ್ಕಾದ್ರೆ. ಸರ್ ಫ್ಯಾಮಿಲಿ ಏನಿಲ್ಲ. ಅಣ್ಣ ಒಂದು 10 ವರ್ಷಕ್ಕೆ ಮುಂಚೆ ಅವನು ಕಂಬಿ ಕೆಲಸ, ನಮ್ಮ ತಂದೆ ಕಂಬಿ ಕೆಲಸ ಮಾಡ್ಕೊಂಡೇ ಇದ್ದಿದ್ದು, ಬಾರ್ಮೆಂಟಿಂಗ್ ಕೆಲಸ. ಸೊ ಅಣ್ಣನೂ ಅದನ್ನೇ ಮಾಡ್ಕೊಂಡಿದ್ದ, ನಾನು ಓದ್ಕೊಂಡಿದ್ದೆ. ಸೊ ನಂದು SLC ಕಂಪ್ಲೀಟ್ ಆಯಿತು. ಮತ್ತು ನಾನು ಕೆಲವು ಆಫೀಸ್ಗಳಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಸೊ ಅದನ್ನೆಲ್ಲ ಮಾಡ್ಕೊಂಡ್ಬಂದೆ. ಸೊ ಅದಾದಮೇಲೆ ನಮಗೆ 10 ವರ್ಷದಿಂದ ಮಶ್ರೂಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಏನು ಮಶ್ರೂಮ್ ಬಿಸ್ನೆಸ್? ಮಶ್ರೂಮ್ ಅಂದರೆ ತರಕಾರಿ ಅಂಗಡಿಗಳಿಗೆ ಮಶ್ರೂಮ್ ಸಪ್ಲೈ ಮಾಡೋದು ಸರ್. ತರಕಾರಿ ಅಂಗಡಿ ಯಾವ್ದಾದ್ರು ಇರುತ್ತೆ ಎಲ್ಲ ಅಂಗಡಿಗಳಿಗೆ ಐಟಮ್ ಸಪ್ಲೈ ಕೊಡ್ತೀವಿ. ಮಶ್ರೂಮು ಮತ್ತು ಬೇಬಿಕಾರ್ನ್, ಸ್ವೀಟ್ ಕಾರ್ನ್ ಈ ಥರ ಎಲ್ಲ ಸಪ್ಲೈ ಮಾಡ್ಕೊಂಡಿದ್ದೀವಿ ಅಣ್ಣ ನಾನು. ಮತ್ತು ಅಣ್ಣ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನೇ ನಾನು ಅವ್ರ ಜೊತೆಲೇ ಇಬ್ಬರು ಸೇರಿಕೊಂಡು ಅದನ್ನೇ ಸ್ಟಾರ್ಟ್ ಮಾಡಿದ್ವಿ, ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಮತ್ತು ಇದು 1 ಇಯರ್ ಬ್ಯಾಕು ಏನು ಅನ್ನಿಸ್ತು, ಅಣ್ಣನಿಗೆ ಇವಾಗ ನನ್ನ ವೈಫು ಮನೇಲೇ ಇದ್ದಾರೆ, ಕೆಲಸ ಏನಿಲ್ಲ, ಅವರು ಮನೇಲಿದ್ದರು. ಸೊ ಅತ್ತಿಗೆನೂ ಮನೇಲಿದ್ದರು, ಅಕ್ಕನೂ ಮನೇಲಿದ್ದರು. ಕರೋನಾ ಆದಮೇಲೆ ಅಕ್ಕನಿಗೂ ಅವರು ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತಿದ್ರು ಒಂದು ಕಡೆ. ಸೊ ಅದರಿಂದ ಅದು ಕೆಲಸನೂ ಹೋಯ್ತು ಅವ್ರಿಗೆ ಅಲ್ಲಿ. ಅದಾದಮೇಲೆ ಮತ್ತೆ ನಾನು ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಸೊ ಎಲ್ಲರೂ ಮನೇಲಿರಬೇಕಾದ್ರೆ ಲೇಡೀಸ್ಗೋಸ್ಕರ ಏನಾದರೂ ಒಂದು ಹೆಲ್ಪ್ ಆಗಲಿ, ಅವ್ರು ಮನೇಲಿದ್ದು ಏನು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದೆ ಸರ್ ನಮ್ಮಣ್ಣ. ಸ್ಟಾರ್ಟ್ ಮಾಡಿದಾಗ ಏನಂದರೆ ನಮ್ಗೆ ಈ ಥರ ಎಲ್ಲ ಯಾವುದು ಇಷ್ಟು ಇದಿರಲಿಲ್ಲ ಸರ್ ನಮಗೆ. ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಒಂದು 10 ಮುದ್ದೆ 15 ಮುದ್ದೆ 20 ಮುದ್ದೆ ಆ ಥರನೂ ನಾವು ನೋಡಿದ್ದೀವಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಹೌದು ಸರ್, ಸ್ಟಾರ್ಟಿಂಗಲ್ಲಿ ಅದನ್ನು ನಾವು ನೋಡಿದ್ದೀವಿ.
ಮತ್ತು ಇವಾಗ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇದು ನಮಗೆ ಏನಂದರೆ ನಮ್ಗೆ ಮೇನ್ ರೋಡಲ್ಲೇ ಇಲ್ಲ ಸರ್, ಸ್ವಲ್ಪ ಇಂಟೀರಿಯರಲ್ಲೇ ಇದೆ. ನೀವೇ ನೋಡಿದ್ದೀರಾ, ಇಂಟೀರಿಯರಲ್ಲೇ ಇದೆ ನಮಗಿದು. ಒಬ್ಬರಿಂದ ಒಬ್ಬರು ತಿನ್ಕೊಂಡು ಹೋದವ್ರು ಒಬ್ಬರಿಂದ ಒಬ್ಬರಿಗೆ ಆ ಥರನೇ ಇದು ನಮಗೆ ಹೋಯ್ತು ಹೊರತು ಅದೇ ಥರ ಒಬ್ಬೊಬ್ಬರಿಂದ ಒಬ್ಬೊಬ್ರು ಹೇಳ್ಕೊಂಡೇ ಬಂದಿದೆ ಸರ್. ನಾವೆಲ್ಲೂ ಹೋಗಿ ಅಡ್ವರ್ಟೈಸ್ ಮಾಡಿಲ್ಲ ಅಥವಾ ನಾವೇನು ದೊಡ್ಡ ಹೋಟ್ಲೇನಲ್ಲ ಸರ್ ನಮ್ಮದು. ಅಡ್ವರ್ಟೈಸ್ ಮಾಡೋಷ್ಟು ದೊಡ್ಡ ಇದಲ್ಲ ನಮ್ಮದು. ಒಬ್ಬರು ತಿಂದು ಒಬ್ಬರು ವಾಯಿಂದ ಗೊತ್ತಾಗಿದ್ದೇನೆ ಸರ್. ಯಾಕೆಂದರೆ ಇವಾಗ ನೀವೇ ಕೇಳಿದ್ರಿ ಸರ್, ಸ್ಟಾರ್ಟಿಂಗಲ್ಲಿ ಬಂದಾಗ ಕೆಲವೊಬ್ಬರನ್ನ ಅವ್ರು ಜಿನಿಯನ್ನಾಗಿ ಏನು ಹೇಳ್ತಿದ್ದಾರೆ ಅಂದರೆ ಸರ್ ಏನು ಯೂಸ್ ಮಾಡಲ್ಲ ಇದರಲ್ಲಿ, ನಾವೇನೇ ಯೂಸ್ ಮಾಡಲ್ಲ ಸರ್ ಇದರಲ್ಲಿ, ಎಷ್ಟು ಬೇಕೋ ಅಷ್ಟೇ ಸರ್. ಇವಾಗ ನೋಡಿ ಬಿಸಿ ಮಾಡ್ಕೊತೀವಿ ಸರ್, ಯಾವುದೇ ಒಂದೇ ಕಾರಣಕ್ಕೂ ಯಾವುದೊಂದೂ ಕೂಡ ನಾವು ಇಲ್ಲಿ ಸ್ಟಾಕ್ ಇಡಲ್ಲ ಸರ್. ಸ್ಟಾಕ್ ಇಡೋದು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸರ್. ಇಲ್ಲಿ ಚಾನ್ಸೇ ಇಲ್ಲ ಸರ್. ನೋಡಿ ಸರ್, 8 ಬಾಕ್ಸ್ ನೋಡಿ ಸರ್ ಖಾಲಿ. ಹೌದು ಸರ್, ಅಲ್ಲಿ ಕಟ್ತೀವಿ, ಅಲ್ಲೇ ಕಸ್ಟಮರ್ಗೆ ಹಂಗೆ ಕೊಡ್ತೀವಿ ಸರ್ ನಾವು. ಯಾವುದೇ ಕಾರಣಕ್ಕೂ ಒಬ್ರಿಗೆ ಒಂದು ಇದು ಮಾಡಲ್ಲ. ಚಪಾತಿನೂ ಅಷ್ಟೇ ಸರ್, ನೋಡ್ತಾ ಇದ್ದೀರಲ್ಲ ಚಪಾತಿ ನಮ್ಮ ತಾಯಿಯಲ್ಲಿ ನಿಂತಿದ್ದಾರೆ, ಬಿಸಿ ಚಪಾತಿ ಅಲ್ಲೇ ಸುಡ್ತಾರೆ, ಅಲ್ಲೇ ಕೊಡ್ತಾರೆ. 10 ನಿಮಿಷ ವೆಯ್ಟ್ ಮಾಡಿಸ್ತೀವಿ, ಪರವಾಗಿಲ್ಲ ಸರ್. ಕಸ್ಟಮರ್ 10 ನಿಮಿಷ ಹೇಳ್ಬಿಡ್ತೀವಿ ಅಷ್ಟೇ. ಯಾವುದೋ ಲೇಟ್ ಆಗುತ್ತೆ, ಇವಾಗ ಮುದ್ದೆ ರೆಡಿ ಆಗ್ತಿದೆಯಾ ಲೇಟ್ ಆಯಿತು ಅಂತಂದ್ರೆ ಅವ್ರು ಫಸ್ಟೇ ಹೇಳ್ತೀವಿ ಸರ್, ಒಂದು 10 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡಿ ಫ್ರೆಶ್ ಆಗಿ ಕೊಡ್ತೀವಿ ಅಷ್ಟೇ. ಬಟ್ ಅವ್ರಿಗೆ ಹಾಕ್ಬಿಟ್ಟು ಇಲ್ಲಿ ಮುದ್ದೆ ಗಟ್ಟಿ ಆದಮೇಲೆ ಅಥವಾ ಅವ್ರು ಏನೋ ಬೇರೆ ತಿನ್ಬಿಟ್ಟು ಹೋಗಿ ಬೇರೆ ಥರ ಇನ್ನೊಬ್ಬರ ಹತ್ರ ಇದು ಮಾಡೋದು ಆ ಥರ ಇಲ್ಲ. ಇನ್ನೊಂದೇನೆಂದರೆ ಕೆಲವ್ರು ಇಲ್ಲಿ ಬರೋ ಮೇನ್ ಕಾರಣನೇ ಅದೇ ಸರ್. ಏನಕ್ಕೋಸ್ಕರ ಅಂದ್ರೆ ನಾವು ಫ್ರೆಶ್ನೆಸ್ನ ಮೇಂಟೈನ್ ಮಾಡ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬರ್ತಾರೆ, ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಸರ್. ಎಲ್ಲೆಲ್ಲಿಂದನೋ ಬರೋರು ಇದ್ದಾರೆ ಸರ್. ಕೆಲವರು ಇಲ್ಲಿಂದ ತಿನ್ಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಿಂದನೂ ಹೇಳಿದ್ದಾರೆ ಸರ್. ಕೆಲವು ಕಡೆಯಿಂದ ಮೊನ್ನೆ ಕಗ್ಲಿಪುರದಿಂದ ಎಲ್ಲ ಬಂದಿದ್ದಾರೆ, ಕಗ್ಲಿಪುರದಿಂದ ಇಲ್ಲಿಗೆ ಬಂದಿದ್ದಾರೆ ಸರ್. ಮೊನ್ನೆ ಅಣ್ಣ ನಿಮಗೋಸ್ಕರನೇ ಬಂದೆ, ಮುದ್ದೆ ಇಲ್ಲ ಸರ್ ನಮ್ಗೆ ಅವತ್ತು, ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು. ಸೊ ನಾವು ಅವ್ರನ್ನ ವಾಪಸ್ ಕಳಿಸಿಲ್ಲ ಸರ್. ಚಿಕ್ಕದು ಒಂದು ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ಅವ್ರಿಗೆ ಮುದ್ದೆ ಮಾಡಿ ಕೊಟ್ಟು ತಿನ್ನಿಸಿ ಕಳಿಸಿದ್ದೀವಿ ಸರ್ ನಾವು. ಆ ಥರ ಮಾಡ್ತೀವಿ ಹೊರತು ಇನ್ನೊಂದಿಲ್ಲ. ಸ್ಟಾರ್ಟಿಂಗಲ್ಲಿ ಬ್ರೇಕ್ಫಾಸ್ಟು ಮತ್ತು ಎಲ್ಲನೂ ಮಾಡಿದ್ವಿ ಸರ್. ಯಾಕಂದರೆ ನಮ್ಮದು 2ಕ್ಕೆ ಅದು ಇರೋದ್ರಿಂದ ನಾವು ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕಲ್ಲ. ಸೊ ಅಣ್ಣನಿಗೂ ಸ್ವಲ್ಪ ಹುಷಾರಿಲ್ದಿರೋ ಥರ ಆಗೋಯ್ತು. ಯಾಕಂದರೆ ಒಬ್ಬನೇ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಯಾಕಂದರೆ ನಾನು ಅಲ್ಲಿ ನೋಡಿಕೊಂಡು ಮತ್ತೆ ಇಲ್ಲಿ ಬಂದು ಜಾಯ್ನ್ ಆಗಬೇಕಾಗಿತ್ತು. ಸೊ ಅಣ್ಣನಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯಿತು. ಕೊಟ್ಟೆ ಪಲ್ಯ ಎತ್ಕೊಬ್ರು ಸರ್. 1 ನಿಮಿಷ ತಟ್ಟೆ ಸರ್. ಟಿಫನು ಮಾಡಿದ್ವಿ ಸರ್ ಸ್ಟಾರ್ಟಿಂಗಲ್ಲಿ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕೋ ಬಂತು ಸರ್ ನಮಗದು. ಬಟ್ ಸಡನ್ನಾಗಿ ಏನಾಯಿತು ಅಂದರೆ ಅಣ್ಣನಿಗೆ, ಇವಾಗ ನೀವೇ ನೋಡಿದ್ರಿ ಮುದ್ದೆ ತಿರುಗಬೇಕಾದ್ರೆ ಅವ್ನು ಎಷ್ಟು ಕಷ್ಟಪಡ್ತಿದ್ದ ಅಂತ. ಸೊ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಯ್ತು ಸರ್ ಅಣ್ಣನಿಗೆ. ಮುದ್ದೆ ತಿರುಗಿ ಹೌದು ಸರ್, ಅದು ತುಂಬ ಕಷ್ಟ ಇದೆ ಸರ್. ಅದನ್ನು ನೋಡಿದವ್ರಿಗೆ ಹೇಳ್ದಷ್ಟು ಸುಲಭ ಅಲ್ಲ ಸರ್ ಅದು ತಿರುಗೋದು. ಅದು ಮಾಡೋನಿಗೆ ಗೊತ್ತದು. ಅವ್ನಿಗೇನಾಯಿತು ಅಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಯ್ತು, ಅಣ್ಣನಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಯ್ತು ಸರ್. ಸೊ ಅವಾಗೇನು ಮಾಡಿದ್ವಿ ನಾವು, ಇಲ್ಲ ಬೇಡ ಸ್ಟಾಪ್ ಮಾಡಿಬಿಡೋಣ, ಅವ್ನು ಬೇರೆ ಏನಿದೆಯೋ ಅದನ್ನೇ ಮಾಡ್ಕೊಂಡು ಹೋಗೋಣ, ಹೋಟ್ಲ್ ಸ್ಟಾಪ್ ಮಾಡೋಣ ಅಂತ ಸರ್. ಕೊನೆಗೆ ಮಾರಕ್ಕಿಲ್ಲ, ಕಸ್ಟಮರ್ನ ಬಂದು ಕುತ್ಕೊಂಡಿದ್ರು ಸರ್. ಮಾರಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ನು ಬೇಡ, ಹೌದು ಸರ್, ಬೇಡ ಬಿಟ್ಬಿಟ್ವಿ. ಹಾಸನ ಬಿಟ್ಬಿಟ್ವಿ ಸರ್ ನಾವು ಅದನ್ನು. ಅಣ್ಣನಕಿನ್ನ ಏನು ದೊಡ್ಡದೇನಿಲ್ವಲ್ಲ, ಬೇಡ ಬಿಟ್ಬಿಡೋಣ. ಮಾರಕ್ಕೆ ಅಣ್ಣ ಕಸ್ಟಮರ್ನು ಕರೆಸಿ, ಕಸ್ಟಮರು ಅಲ್ಲೇ ಕುತ್ಕೊಂಡು ಅವರು ಒಂದು ಊಟ ಮಾಡಿ ಸರ್. ಊಟ ಮಾಡಿ ಮಿನಿಮಮ್ಮು ಒಂದು 1:30, 1 o'clock ಬಂದವರು ಸರ್. ಅವರು ಸಾಯಂಕಾಲ 4:15ವರೆಗೂ ಅಲ್ಲಿ ಕೂತಿರೋ ಜಾಗದಲ್ಲೇ ಕೂತಿದ್ದಾರೆ ಸರ್. ಅವ್ರು ಪಾರ್ಕ್ ಹತ್ರ ಹೆಂಗಿದ್ದಾರೆ ಕ್ರೌಡು ಎಲ್ಲ ನೋಡ್ಕೊಂಡು. ಆಮೇಲೆ ಏನಿಸ್ತು, ನಮಗೂ ಅವ್ರಿಗೂ ಸ್ವಲ್ಪ ಇರುತ್ತಲ್ಲ ಸರ್ ಇದರಲ್ಲಿ ಬಿಸ್ನೆಸ್ಸಲ್ಲಿ ಇದಾಗಿಲ್ಲ, ಸಣ್ಣ ಪುಟ್ಟದಲ್ಲೇ. ಅವತ್ತು ನಮ್ಮ ಅಣ್ಣ ಏನು ಮನಸ್ಸು ಮಾಡಿದ್ರು ಅಂತಂದರೆ, ಬೇಡ ಅವರು ಏನು ಹೇಳಿದ್ರು ಅಂದರೆ, ಸರ್ ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಅವರು ಹೇಳಿದ್ರು ಸರ್. ಏನಾಗಲ್ವೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಈ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಸರ್. ನಮ್ಮ ಅಣ್ಣ ಲಿಟ್ರಲಿ ನಮ್ಮ ಅಣ್ಣ ಇದೇ ಮಾತೆ ಸರ್ ಅವ್ರಿಗೆ ಹೇಳಿದ್ದು ಅವತ್ತು. ಅವ್ರು ಹಂಗಂದ್ರು. ಹೌದು, ಏನು ನಡೆದ್ಬಿಡುತ್ತೆ ಇಲ್ಲಿ ಅಮ್ಮಮ್ಮ, ಏನು ಹಂಗೆ ಹಿಂಗೆ ಅಂತ ಒಂಥರ ಇದ್ರ ಥರ ಮಾತಾಡೋ ನಮಗೆ. ಅದು ನಮ್ಮ ಅಣ್ಣನಿಗೆ ಏನಾಯಿತು ಅಂದರೆ ಸ್ವಲ್ಪ ಮೋಟಿವೇಶನ್ ಆಯಿತು ಸರ್. ನಮ್ಮ ಅಣ್ಣ ಏನು ಮಾಡ್ದ, ಅಣ್ಣ ಇದೇ ನೀವೊಂದು ಇವತ್ತು ಬಿಡಿ, ಇದೇ ಒಂದು 15 ದಿನ ಬಿಟ್ಕೊಂಡು ಬನ್ನಿ, ಅದೇ ಜಾಗದಲ್ಲಿ ಕುತ್ಕೊಂಡು ನೋಡಿ, ನನ್ನ ಹೋಟ್ಲನ್ನ ನಾನು ಯಾವ ಥರ ತೋರಿಸ್ತೀನಿ ಅಂತ ನಾನು ತೋರಿಸ್ತೀನಿ, ನೀವು ಕುತ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಅವತ್ತು ಅದನ್ನೇ ಹೇಳಿ ಕಳಿಸ್ತಾರೆ. ನನ್ನ ಹೋಟ್ಲನ್ನ ಮಾರಲ್ಲ ಇನ್ನು, ಇದು ನಾನು ಚಾಲೆಂಜಾಗಿ ತೊಗೊತಾ ಇದ್ದೀನಿ. ನನ್ನ ಹೋಟ್ಲನ್ನ ನಾನು ಇನ್ನು 15 ದಿನ, ಜಾಸ್ತಿ ದಿನ ಬೇಡ, ಇನ್ನು 15 ದಿನ ಬಿಟ್ಕೊಂಡು ನೀವು ಬನ್ನಿ, ಇವತ್ತೇನು ಕುತ್ಕೊಂಡು ನೀವು ಅಲ್ಲಿ ಇವತ್ತು 1 hour ನೋಡಿದಿರಲ್ಲ, ಇದೇ ಥರ ಮಧ್ಯಾಹ್ನ ನೀವು ನೋಡಿ ಆಮೇಲೆ ಮಾತಾಡಿ ಸರ್ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ಟೆ ಕಳಿಸ್ತಾರೆ ಸರ್. ಅವತ್ತಿಂದ ನಮ್ಮ ಅಣ್ಣ ನಿಂತ್ಕೊಂಡು ಇವಾಗ ಇಷ್ಟೇ ಹೋಲ್ ಫ್ಯಾಮಿಲಿನೇ ಸರ್. ಇನ್ನು ಯಾರೂ ಇಲ್ಲ ಸರ್, ಕೆಲಸದವರು ಇಲ್ಲ, ಯಾರೂ ಇಲ್ಲ ಸರ್. ನಾವು ಒಬ್ಬರನ್ನೂ ತೊಗೊಂಡಿಲ್ಲ, ಕೆಲಸದವ್ರು ಅನ್ನೋದೇ ಇಲ್ಲ ಸರ್. ಇವಾಗ ಯಾರಿಗೂ ನೋಡಿ ಸರ್, ಇವಾಗ ಕೆಲಸದವ್ರು ಬಂದರು ಅಂದರೆ ತಟ್ಟೆ ತೊಳೆಯೋಗಮ್ಮ ಅಂತಂದರೆ ಅವ್ರಿಗೆ ಬೇಜಾರು. ಯಾಕಂದರೆ ಅವ್ರಿಗೆ ಬಡ್ಸಕ್ಕೆ ನಿಲ್ಸಿದ್ರೆ ತಟ್ಟೆ ತೊಳೆಯೋಕೆ ಕಳಿಸಿದ್ರೆ ಬೇಜಾರು ಅವ್ರಿಗೆ. ತಟ್ಟೆ ತೊಳೆಯೋರನ್ನ ಬಡ್ಸಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ಕೋಪ. ಸೊ ಇಲ್ಲಿ ಯಾರಿಗೂ ಇಲ್ವಲ್ಲ ಸರ್. ನೋಡಿ ಇವಾಗ ಚಪಾತಿ ನನ್ನ ವೈಫ್ ಚಪಾತಿ ಸುಡ್ತಿದ್ಲು, ಅಲ್ಲಿ ಕೆಲಸ ಆಯಿತು, ಹೋದ್ಲಲ್ಲಿ ಇವಾಗ ತಟ್ಟೆ ತೊಳೆಯೋಕೆ ಹೋದ್ಲು. ಇವಾಗ ಅಲ್ಲಿ ತಟ್ಟೆ ಕ್ಲಿಯರ್ ಆಗಿದ ತಕ್ಷಣ ಅಲ್ಲಿ ಬರ್ತಾರೆ. ಇವ್ರು ನಮ್ಮ ಅತ್ತಿಗೆ ಇವಾಗ ನೋಡಿ ಎಲ್ಲಿ ಬಂದರು, ಅಲ್ಲಿ ಅವರು ತಟ್ಟೆ ತೊಳೆದ್ಬಿಟ್ಟು ಇಲ್ಲಿಗೆ ಬಂದರು. ಇವಾಗ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ ಸರ್. ನೋವೇ ಯಾರು ಆ ಥರ ಇಲ್ಲವೇ ಇಲ್ಲ ಸರ್. ಯಾರ ಮನಸ್ಸಲ್ಲೂ ಆ ಥರ ನಾವು ಇದೇ ಇಲ್ಲ ಸರ್. ಸರ್ ಇದೆಲ್ಲ ಆದಮೇಲೆ ಸಾಯಂಕಾಲ ಪಾತ್ರೆ ತೊಳಿಬೇಕು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ನಾವೆಲ್ಲರೂ ಹೌದು ಊಟ ಮಾಡ್ಕೊತೀವಿ, ಒಟ್ಟಿಗೆ ಕುತ್ಕೊತೀವಿ, ಊಟ ಮಾಡ್ಕೊತೀವಿ. ಊಟ ಆಗಿದ ತಕ್ಷಣ ಕಸ್ಟಮರ್ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲರೂ ತಟ್ಟೆ ತೊಳೆಯೋಕೆ ನಿಂತ್ಕೊತೀವಿ ಒಟ್ಟಿಗೆ.
ಉಳಿದಿರೋ ಪಾತ್ರೆ ಸಾಮಾನು ತಟ್ಟೆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟೆ ಹೋಗೋದು. ಆ ಥರ ಅವತ್ತು ನಮ್ಮ ಅಣ್ಣ ಒಂದು ಇನಿಷಿಯೇಟಿವ್ ತೊಗೊಂಡ ಸರ್. ಅದನ್ನು ಬೇಡ ಮಾರೋದೇ ಬೇಡ ಮಾತಿಗೆ. ಹೌದು ಸರ್, ಬರೀ ಏನಿಲ್ಲ ಸರ್, ಒಂದು 20,000 25,000 ಡಿಫ್ರೆನ್ಸ್ ಅಮೌಂಟ್ ಅಷ್ಟೇ ಸರ್ ಬಂದಿದ್ದಲ್ಲಿ. ಆ ಅಮೌಂಟ್ಗೆ ಅವ್ರು ಮಾಡಿದ್ದ ಮಾತಿಗೆ ನಮ್ಮಣ್ಣ ಅವತ್ತೊಂದು ಇದನ್ನು ತೊಗೊಂಡ್ರು. ಇಲ್ಲ ಏನೇ ಆಗಲಿ ನಾನು ಮಾಡ್ತೀನಿ ಇದನ್ನು. ಅವ್ರಿಗೆ ಚಾಲೆಂಜ್ ಮಾಡಿದ್ರು ಸರ್, ಲಿಟ್ರಲಿ ಹಿಂಗೆ ಚಾಲೆಂಜ್ ಮಾಡಿ ಹೇಳಿದ್ರು, ಇನ್ನು 15 ದಿನ ಬಿಟ್ಕೊಂಡು ನೀವು ಬನ್ನಿ, ಇಲ್ಲಿ ಈ ಜಾಗಕ್ಕೆ ನೀವು ಬನ್ನಿ, ನಾನು ತೋರಿಸ್ತೀನಿ, ಅವತ್ತು ನೋಡಿ ನೀನು, ಇವತ್ತೇನು ಬೇಡ ಅಂತ ಹೇಳ್ಬಿಟ್ಟು. ಅವ್ನಿಗೆ ಅಷ್ಟು ನೋವಿದ್ರು, ಅಷ್ಟು ಇದಿದ್ರು ಸರ್, ಒಂದಿನ ನಾವು ಇದು ಮಾಡಲಿಲ್ಲ. ಮಾಡಿದ್ದೀವಿ ಇವತ್ತು ಮಾಡಿ ನಾವು ಮತ್ತೆ ಏನಾದ್ರೂ ಬಿಟ್ಟಾಗ ಸರ್, ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗಿದೆ ಸರ್. ಇವಾಗ ಇವ್ರೊಂದು ಹೋಟ್ಲು ಮಾಡಿದಾರಂತೆ. ಇವಾಗ ನಮ್ಮ ತಾಯಮ್ಮನ ಕಡೆಯವರು, ಇವಾಗ ನಮ್ಮ ತಾಯಿ ಕಡೆಯವರೇ ಎಷ್ಟೋ ಜನಕ್ಕೆ ಅವತ್ತು ನಮ್ಮ ತಾಯಪ್ಪನ ಹೋಟ್ಲು ಮಾಡ್ಬಿಟ್ಟವಳಂತೆ, ಚೆನ್ನಾಗಿ ನಡೀತೈತಂತೆ. ನಾವು ಅವಾಗೆಲ್ಲ ಹೇಳ್ಕೊತಿದ್ವಲ್ಲ ಸರ್, ಚೆನ್ನಾಗಿದೆ ಅಂತ. ತಾಯಕ್ಕನ ಮನೆ ಕಡೆಯವ್ರು ಚೆನ್ನಾಗಿ ಮಾಡಿದ್ರಂತೆ, ಹೋಟ್ಲು ಮಾಡ್ಬಿಟ್ಟಾರಂತೆ, ಮುಚ್ಕೊಂಡು ಹೋಗ್ಬಿಟ್ರಂತೆ, ಕೊನೆಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಸರ್. ನಮ್ಗೇನು ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್, ನಮ್ಗೆ ಎಷ್ಟು ರಿಲೇಷನ್, ನಮ್ಗೆ ಯಾವ ಕಡೆಯಿಂದ ರಿಲೇಷನ್ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ತಾಯಿಗೆ, ನಮ್ಮ ತಂದೆಗೆ ಅಲ್ವಾ ಸರ್. ಸರ್ ಮಾಡೋದು ಮುಖ್ಯ ಅಲ್ಲ ಸರ್, ಯಾರು ಬೇಕಾದರೂ ನೀವು ಹೇಳಿದ್ರೆ ಗೊತ್ತಾ ಸರ್, ಹೋಟ್ಲು ಮಾಡೋದು ತುಂಬ ಕಷ್ಟ ಅಲ್ವಾ? ಹೌದಲ್ವಾ ಸರ್? ಮಾಡೋದು ಕಷ್ಟ ಇದೆ ಸರ್, ನಿಜ ಕಷ್ಟ ಇದೆ. ಬೋಂಡ ಇನ್ನೊಂದು ಹಾಕೋಣ, ಖಂಡಿತ ಬರ್ತಾಯಿತ್ತಲ್ವ ಸರ್. ಯಾಕಂದರೆ ಇವತ್ತು ಏನೋ ಮಾಡೋಕ್ಕೆ ಮಾತಾಡ್ಬಿಟ್ರು, ಬಿಲ್ಡಪ್ ಕೊಟ್ಬಿಟ್ರು, ಅವತ್ತು ಎಲ್ಲರ ಮುಂದೆ ನಾವು ದೊಡ್ಡದಾಗಿ ಹೋಟ್ಲು ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಏನು ಮಾಡಿಬಿಟ್ರು, ಮತ್ತೆ 3 ದಿನ ಇವ್ರ ಕೈಲಿ ನಡ್ಸೋಕ್ಕಾಗಲಿಲ್ಲ ಇವ್ರಿಗೆ ಅನ್ನೋ ಮಾತು ನಮ್ಮ ತಾಯಿ ಖಂಡಿತ ಬರ್ತಾಯಿತ್ತು ಸರ್. ಅದು ಸೊ ಅದಕ್ಕೇನು ಮಾಡಿದ್ವಿ, ಬೇಡ ಎಲ್ಲರೂ ನಿಂತ್ಕೊಳ್ಳೋಣ, ಇವತ್ತಿಂದ ಏನಾಗುತ್ತೋ ನೋಡೋಣ, ಎಷ್ಟಾದರೂ ಆಗಲಿ ಸಾಕು, ಪರವಾಗಿಲ್ಲ, ಎಷ್ಟಾದರೂ ಆಗಲಿ. ಮತ್ತು ಮುಚ್ಚೋದಂತೂ ಬೇಡ, ಮಾಡಿ ಮುಚ್ಚಿದ್ರು ಅನ್ನೋ ಒಂದು ಕೆಟ್ಟ ಹೆಸರು ಮಾತ್ರ ನಾವು ತಗೊಳ್ಳೋದು ಬೇಡ ಯಾವುದೇ ಕಾರಣಕ್ಕೂ. ಎಷ್ಟೇ ಕಷ್ಟ ಆಗಲಿ ನಡ್ಸೋಣ, ಎಷ್ಟು ಸಿಗುತ್ತೋ ನಮ್ಗೆ ಅಷ್ಟೇ ಸಿಕ್ಕಲಿ ಸಾಕು ಸರ್. ಇವಾಗ ಇವ್ರ ಮನೇಲಿ ಕೂತ್ಕೊಂಡ್ರೆ ಏನು ಸಿಗುತ್ತೆ ಸರ್? ಏನೂ ಸಿಕ್ಕಲ್ಲ. ಅದೇ ಇವಾಗ ಇಲ್ಲಿ ಬಂದರು ಅಂತ ಹೇಳಿದ್ರೆ ಸರ್, ಒಬ್ಬೊಬ್ರಿಗೆ 200 ರೂಪಾಯಿ ಸಿಕ್ಕಲಿ ಬಿಡಿ ಸರ್, ಸಾಕು, ಖುಷಿ ಅಲ್ವಾ ಸರ್? 200 ರೂಪಾಯಿ ಸಿಕ್ಕಲಿ ಸರ್. ಇವಾಗ ನಾವು ಆ ಡ್ಯೂಟಿ ಮುಗಿಸ್ಕೊಂಡ್ಬಂದು ಇವಾಗ ನಾವು ಏನು ಮಾಡ್ತಿದ್ವಿ, ಏನು ಮಾಡ್ತಿರ್ಲಿಲ್ಲ, ಹೋಗ್ತಿದ್ವಿ ಮನೇಲಿ ಮಲ್ಕೊತಿದ್ವಿ. ಮಧ್ಯಾಹ್ನಕ್ಕೆ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದ್ರೆ ಮಧ್ಯಾಹ್ನ ಹೋಗಿ ಮಲ್ಕೊತಿದ್ದು. ಇವಾಗ ನಿಂತ್ಕೊಂತಿದ್ವಿ ಸರ್, ಒಬ್ಬೊಬ್ರಿಗೆ 200 ರೂಪಾಯಿ ಸಿಕ್ಕಲಿ ಬಿಡಿ ಸರ್, 1000 ರೂಪಾಯಿ ಸಿಗ್ತದೆ, ಖುಷಿ. ಹೌದು ಸರ್, 1000 ಆಯ್ತಲ್ವಾ ಸರ್? ಅದು ಸರ್ ಡೈಲಿ 1000 ಆಗ್ತದೆ ಸರ್, ತಿಂಗಳು 30,000 ಸರ್. ಅದಕ್ಕಿಂತ ಇನ್ನೇನು ಬೇಕು ಸರ್? ಸರ್ ನೋಡಿದ್ರಲ್ಲ ಸರ್, ಇವಾಗ ನೋಡಿ ನಮ್ಮಣ್ಣ ಬಂದರು, ಅವ್ರ ಕೆಲಸ ಏನಿದೆ ಮುಗಿಸಿದ್ರು. ಇವಾಗ ನೋಡಿ ಪಕ್ಕದಲ್ಲಿ ಹೋಗ್ಬಿಟ್ಟು ಬೋಂಡ ಹಾಕ್ತಿರ್ತಾರೆ ಅವರು. ಯಾರು? ನಮ್ಮಣ್ಣ. ಮನೆಗೆ ಹೋಗಲಿಲ್ಲ ಅವರು? ಇಲ್ಲ ಸರ್, ಪಕ್ಕದಲ್ಲಿ ಬೋಂಡ ಹಾಕ್ತಿರ್ತಾರೆ ಸರ್. ಮುದ್ದೆ ತಿರ್ಬಿಟ್ಟು ಹೋಗಲ್ಲ ಸರ್, ಸಾಯಂಕಾಲದವರೆಗೂ ಇಲ್ಲಿಂದ ಯಾರು ಹೋಗೋದಿಲ್ಲ. ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟೆ ನಾವೆಲ್ಲ ಒಟ್ಟಿಗೆ ಹೋಗೋದು. ಹೌದು ಸರ್, ಹಾರ್ಡ್ ವರ್ಕ್ ಅಲ್ವಾ ಸರ್ ಮೇನ್ ಬೇಕಾಗಿರೋದು ಸರ್. ಸಾಫ್ಟಾಗಿ ಇದ್ಬಿಟ್ಟು ಮನೆ, ನನ್ನ ಮನೇಲಿ ಮಲ್ಕೊಂಬಿಟ್ಟು ನಾನು ನಾಳೆ ಬೆಳಗ್ಗೆ ಕಾಸು ಬರ್ಬೇಕು, ನನಗೆ ಬಾಪ ಕಾಸು ಅಂತ ಕರೆದ್ರೆ ಬರುತ್ತಾ ಸರ್? ಇಲ್ಲಿ ಕಾಸು ಬರಲ್ಲ ಸರ್, ಮಾಡಲೇಬೇಕು. ಇವಾಗ ಒಂದು ಕೆಲಸ ಮಾಡ್ತೀವಿ 20 ರೂಪಾಯಿ ಸರ್. ಇವಾಗ ಮನೇಲಿ ಕುತ್ಕೊಂಡ್ರೆ ಅವ್ರಿಗೂ ಇಲ್ಲದೆ ಇರೋದೆಲ್ಲ ಚಿಂತೆ ಸ್ಟಾರ್ಟ್ ಆಗುತ್ತೆ ಸರ್. ಹೌದು, ಒಬ್ಬರೇ ಮನೇಲಿದ್ದರೆ ಏನೋ ಒಂದೊಂದು ಅವ್ರ ಮನಸ್ಸಲ್ಲಿ ಏನಾದರೂ ಒಂದೊಂದು ಕಾಡ್ತಾನೆ ಇರುತ್ತೆ ಸರ್ ಅವ್ರಿಗೆ. ಹೌದಲ್ವಾ? ಇದೇನಕ್ಕಾಯ್ತು, ಹಿಂಗೇನಕ್ಕಾಯ್ತು, ಇವ್ರ ಮನೇದು ಏನಾಯ್ತು. ಇವಾಗ ನಮ್ಮ ತಾಯಿಗೆ ಯಾವುದೇ ಟೆನ್ಷನ್ ಇಲ್ಲ ಸರ್. ಹೌದು ಹೌದು ಸರ್, ಟೆನ್ಷನ್ ಇಲ್ಲ ಸರ್ ಇವಾಗ ಅವ್ರಿಗೆ. ಸರ್ ನೀವು ಒಬ್ಬರೇ ಕುತ್ಕೊಳ್ಳಿ ಸರ್, ನಿಮ್ಗೆ ಇಲ್ಲದೆ ಇರೋದೆಲ್ಲ ಮೈಂಡಲ್ಲಿ ಓಡುತ್ತೆ. ಅವ್ರ ಮನೇದೇನಂತೆ, ಇವ್ರ ಮನೇದೇನಂತೆ, ಇನ್ನೊಬ್ರ ಮನೆ. ನಮ್ಮ ತಾಯಿಗೆ ಯಾವ ಟೆನ್ಷನ್ ಇಲ್ಲ ಸರ್. ಅವ್ರೇನು ಇಲ್ಲಿ ಬಂದು ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಸರ್, ಮೈಂಡ್ ರಿಲೀಫ್ ಸರ್. ಕುತ್ಕೊಂಡಿದ್ರೆ ಏನು ಬರುತ್ತೆ ಸರ್? ಮೈಕೆ ನೋವು ಬರುತ್ತೆ ಸರ್ ಅಲ್ವಾ? ಇವಾಗ ಓಡಾಡ್ಕೊಂಡಿರ್ತಾರೆ ಸರ್ ಆರಾಮಾಗಿ. ಇವಾಗ ಬರ್ತಾರೆ ಆರಾಮಾಗಿ, ಎಲ್ಲ ಮುಗಿಸ್ಬಿಟ್ಟು ಬರ್ತಾರೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾರೆ ಸರ್, ನೆಮ್ಮದಿಯಾಗಿ ಊಟ ಮಾಡ್ತಾರೆ ಸರ್. ಬಟ್ ಮಶ್ರೂಮ್ ಬಿಸ್ನೆಸ್ ಬಿಟ್ಟಿಲ್ಲ ಸರ್. ಅದ್ಯಾವಾಗ ಮಾಡ್ತೀರಾ? ಬೆಳಗ್ಗೆ ನಾವು 5 ಗಂಟೆಗೆ ಅದಕ್ಕೆ ಹೋಗ್ತೀವಿ ಸರ್. ಇಲ್ಲಿ ಎಲ್ಲ ಅಂಗಡಿಗಳಿಗೆ ನಾನು ಜಯನಗರದಿಂದ ಹಿಡಿದು ನಾನು ಕೊತ್ತೂರು ದಿಣ್ಣೆ ಗೊಟ್ಟಿಗೆರೆ ಗಂಟನೂ ಸಪ್ಲೈ ಕೊಡ್ತೀನಿ ಸರ್. ಅಕ್ಷಯನಗರ ಎಲ್ಲ ಸಪ್ಲೈ ಕೊಡ್ತೀನಿ. ಗಾಡಿ? ಹೌದು, ಆಟೋ ಇದೆ ಸರ್ ನಮ್ಮದು. ಆಟೋ 3 ವೀಲರ್? ಹೌದು ಸರ್. ಆಟೋ ಹೊತ್ಕೊಂಡು ಇಡೀ ಒಂದು ಅರ್ಧ ಬೆಂಗಳೂರು ಸುತ್ಬಿಡ್ತೀನಿ ಸರ್ ಬೆಳಗ್ಗೆನೇ. ಅವ್ನು ಮತ್ತೆ ಇಲ್ಲಿ ಬರೋದು? ಹೌದು, ಇಲ್ಲಿ ಬಂದು ಮತ್ತೆ ನಾನು ಸಾಯಂಕಾಲ ಕಲೆಕ್ಷನ್ಗೆ ಹೋಗ್ಬೇಕು ಸರ್. ಇವಾಗ ಈಗ ಬೀಗಕ್ಕೆ ಮಲ್ಗೋಗಿಲ್ಲ? ಮಲ್ಗಲ್ಲ ಸರ್. ಇವಾಗ ಊಟ ಮುಗಿಸ್ಕೊಂಡು ಇವಾಗ ಇಲ್ಲಿ ಊಟ ಮಾಡ್ಕೊತೀವಿ ಸರ್. ಊಟ ಮಾಡ್ಕೊಂಡು ಇವಾಗ ನಾನು ಕಲೆಕ್ಷನ್ಗೆ ಹೋಗ್ಬೇಕು ಸರ್. ಮತ್ತೆ ಇವಾಗ ನಾನು ಬೆಳಗ್ಗೆ ಐಟಮ್ ಹಾಕಿರ್ತೀನಲ್ಲ, ಅದ್ರದ್ದು ನಮಗೆ ಬೆಳಗ್ಗೆ ಹಾಕಿರೋ ಐಟಮ್ದು ಸಾಯಂಕಾಲ ಕಾಸು ಬರುತ್ತೆ. ಇವಾಗ ನಾನು ಸಾಯಂಕಾಲ ಕಲೆಕ್ಷನ್ಗೆ ಹೋಗ್ಬೇಕು ಸರ್. ಹೌದು ಸರ್, ನಾನು ಇವಾಗ ಅಲ್ಲಿ ಮುಗಿಸ್ ಒಂದು ರೈಸು. ಇವಾಗ ಅವರು ಅಷ್ಟೇ ಸರ್, ಮಲ್ಗಲ್ಲ. ಇವಾಗ ಇವ್ರು ಯಾರು ಹೋಗಿ ಮಲ್ಗಲ್ಲ ಸರ್. ಇವಾಗ ಕಲೆಕ್ಷನ್ಗೆ ಹೋಗ್ತಾರೆ ಇವಾಗ. ಅಣ್ಣ ಹೌದು, 6 ಗಂಟೆ ಮೇಲೆ ಇವಾಗ ಕಲೆಕ್ಷನ್ಗೆ ಹೋಗಬೇಕು. ಬೆಳಗ್ಗೆ ಎದ್ದೊಳ್ಬೇಕು, ಬೆಳಗ್ಗೆ 5 ಗಂಟೆಗೆ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಐಟಮ್ ಹಾಕ್ಕೊಂಬಂದು ಎಲ್ಲ ಕಡೆ ಸಪ್ಲೈ ಕೊಟ್ಟು ಅಲ್ಲಿಂದ ಬರೋಷ್ಟೊಳಗಡೆ ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಇವರೆಲ್ಲ ಒಂದು ಏನು ಮಾಡ್ತಾರೆ, ಸಾಂಬಾರು ಏನಿರುತ್ತೋ ಅವ್ರ ಕೈಯಲ್ಲಿ ಆಗಿದ್ದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಸರ್. ನಾವು ಬರೋಷ್ಟೊಳಗಡೆ ವೆಯ್ಟ್ ಇರೋದು ಏನಿರುತ್ತೋ ಎಲ್ಲ ನಾವು ಜೋಡಿಸ್ಕೊತೀವಿ. ಅಣ್ಣ ಮುದ್ದೆ ರೆಡಿ ಮಾಡ್ಕೊತಾರೆ, ಇಲ್ಲಿ ರೈಸ್ ಎಲ್ಲ ರೆಡಿ ಇರುತ್ತೆ. ನಾವು ಬರೋಷ್ಟೊಳಗಡೆ ಏನಿಲ್ಲ ಅಂದರೂ 12 ಗಂಟೆ ಆಗುತ್ತೆ. 12 ಗಂಟೆ ಕರೆಕ್ಟಾಗಿ ಇಲ್ಲಿ ಬರ್ತೀವಿ.
ಆ ಥರ ಹಾಂ ರಜಾನೇ ಇಲ್ಲ. ರಜಾ ಸರ್, ಸಂಡೇ ಒಂದು ದಿನ ರಜಾ ಮಾಡ್ತೀವಿ ಸರ್ ಅಷ್ಟೇ. ಇದು ಸಂಡೇ ರಜಾ ಇರುತ್ತೆ, ಬಟ್ ಅದು ಯಾವತ್ತೂ ರಜಾ ಇಲ್ಲ ಸರ್ ನಮಗೆ. ಡೆಲಿವರಿ ಇದ್ದೇ ಇರುತ್ತೆ, 365 days ಇದ್ದೇ ಇರುತ್ತೆ ಸರ್ ನಮಗೆ. ಅದು ಚೆನ್ನಾಗಿ ನಡೀತಾ ಇದೆ, ಪರವಾಗಿಲ್ಲ ಸರ್. ಸೊ ಅದು ಸಾಕು ಅಂತ ಸುಮ್ಮನಿರ್ಬೋದಿತ್ತು ನೀವು ಸರ್. ಸುಮ್ಮನಿದ್ರೆ ಅದೇ ಹೇಳಿದ್ನಲ್ಲ ಸರ್, ಇವಾಗ ಮಧ್ಯಾಹ್ನ ಬಂದರೆ ಏನು ಮಾಡ್ತೀವಿ ಸರ್, ಮಲ್ಕೊಂತಿದ್ವಿ ಸರ್. ನಾನು ಮಧ್ಯಾಹ್ನ ಬಂದು ನಾನು ಮಲ್ಕೊಂತಿದ್ದೆ, ನಮ್ಮ ಅಣ್ಣನೂ ಮಲ್ಕೊಂತಿದ್ದ. ಏನು ಪ್ರಯೋಜನ ಬಂತು ಸರ್ ಫಸ್ಟ್ ಡೇ? ಸರ್ 2,000 ರೂಪಾಯಿನೂ ಆಗಿದೆ ಸರ್, 2,000 ರೂಪಾಯಿನೂ ಆಗಿದೆ. ಒಂದೊಂದು ದಿನ ಮಾಡಿಟ್ಟಿದ್ದು ಹಿಂಗೆ ಎತ್ಕೊಂಡು ಮನೆಗಳಿಗೆ ಎತ್ಕೊಂಡು ಹೋಗಿರೋದು ಇದೆ ಸರ್, ಅದನ್ನೇ ವಾಪಸ್. ಹೌದು ಸರ್, ಯಾರೂ ಇರಲಿಲ್ಲ ಸರ್ ನಮ್ಗೆ. ಏನು ಲಿಟ್ರಲಿ ತುಂಬ ಕಷ್ಟ ಇತ್ತು ಸರ್ ನಮಗೆ. ಸರ್ ಫಸ್ಟ್ ಟೈಮ್ ನಿಮ್ಗೊಂದು ಇನ್ಸ್ಟಾಗ್ರಾಮಲ್ಲಿ ನಾನು ಒಬ್ರು ಕಳಿಸಿದ್ರಿ, ಅವರೊಬ್ಬರು ಮಾತ್ರನೇ ಬಂದಿದ್ದು ಹೊರತು, ಅದಾದಮೇಲೆ ನೀವೇ ಸರ್ ಇವತ್ತು ಬರ್ತಾ ಇರೋದು. ಏನಕ್ಕೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಸರ್. ಇವತ್ತು ಹೇಗಿದೆ ವ್ಯಾಪಾರ? ಚೆನ್ನಾಗಿದೆ ಸರ್, ದೇವ್ರ ದಯದಿಂದ ಇವತ್ತು ಚೆನ್ನಾಗಿದೆ ಸರ್. ಎಲ್ಲ ಇಲ್ಲೇ ಇದ್ದಾರೆ ಕೇಳಿ ಸರ್, ಯಾರು ಏನು ಹೊರಗಡೆ. ಸರ್ ಇನ್ನೊಂದು ಹೇಳ್ತೀನಿ ನೋಡಿ ಸರ್, ಇಲ್ಲಿ ಏನು ನೀವು ಐಟಮ್ಸ್ ನೋಡ್ತಿದ್ದೀರೋ ನಾವು ಯಾವುದೂ ಮುಚ್ಚಿಟ್ಟಿಲ್ಲ ಸರ್, ಮುಚ್ಚಿಟ್ಟಿಲ್ಲ, ಒಳಗಡೆ ಇಟ್ಟಿಲ್ಲ, ಓಪನ್ ಸರ್. ನಾನು ಒಳಗಡೆ ಬಾಕ್ಲು ಹಾಕ್ಕೊಂಬಿಟ್ಟು ಒಳಗಡೆ ನಾನು ಮಾಡಿ ತೊಗೊಂಬಂದು ಆಚೆ ಕೊಡಲ್ಲ ಸರ್ ಕಸ್ಟಮರ್ಸ್ಗೆ. ಇಲ್ಲೇ ಇದೆ ಸಾಂಬಾರು ಪಾತ್ರೆ, ಇಲ್ಲೇ ಇದೆ, ಬನ್ನಿ ಸರ್. ಇಲ್ಲೇ ಮಾಡಿಟ್ಟಿರೋ ಸಾಂಬಾರು ಪಾತ್ರೆ ಇಲ್ಲೇ ಇದೆ ಸರ್, ಮಾಡಿಟ್ಟಿರೋ ರೈಸ್ ಪಾತ್ರೆ ಇಲ್ಲೇ ಇದೆ ಸರ್. ಚೆಕ್ ಮಾಡ್ಕೊಳ್ಳಿ ಸರ್, ಹೆಂಗಾದರೂ ಚೆಕ್ ಮಾಡ್ಕೊಳ್ಳಿ ಸರ್. ನಾವು ಯಾರು ಸರ್ ಇಲ್ಲಿ ಕೂತಿರಿ, ಇಲ್ಲಿ ಬಂದಿದ್ದಲ್ಲ ಸರ್, ಇಲ್ಲೇ ನೋಡಿಸ್ತಾ ಇದ್ದೀನಿ, ಇಲ್ಲೇ ಊಟ ಕೊಡ್ತಾ ಇದ್ದೀನಿ ಸರ್. ಹಾಂ, ಇಲ್ಲೇ ಊಟ ಕೊಡ್ತಾ ಇದ್ದೀನಿ ಸರ್ ನಾನು. ಬಟ್ ದುಡಿದ್ರೆ ಬದುಕಿದೆ. ಹೌದು ಸರ್, ಖಂಡಿತ. ಮತ್ತು ಇನ್ಯಾವುದ್ರಲ್ಲಿದೆ ಸರ್? ಇವಾಗ ಬೇರೆ ಕಡೆ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ ಅಂದರೆ ಬೆಳಗ್ಗೆ 9 ಗಂಟೆ 8 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆ 7 ಗಂಟೆ ಗಂಟೆ ಅದೇ 10,000 ರೂಪಾಯಿಗೋಸ್ಕರ ಆ ಫ್ಯಾಕ್ಟ್ರಿಲಿ ಇನ್ನೊಬ್ಬನ ಹತ್ರ ಒಂದು ಮಾತು ಕೇಳಿಕೊಂಡು ಕೆಲಸ ಮಾಡಬೇಕು. ಇವತ್ತು ನಮ್ಮ ಅತ್ತಿಗೆಗೆ ನನ್ನ ಕೋಪ ಬಂದರೆ ನಮ್ಮ ಅತ್ತಿಗೆಗೆ ನಾನು ಒಂದು ಮಾತು ಮಾತಾಡ್ತೀನಿ, ಏನು ತಿಳ್ಕೊಳ್ಳಲ್ಲ. ನನಗೆ ಕೋಪ ಬಂದು ಅವ್ರಿಗೇನಾದ್ರು ಅನ್ಸಿದ್ರೆ ನನಗೆ ಹೇಳ್ತಾರೆ. ಇವಾಗ ನನ್ನ ಹೆಂಡ್ತಿಗೆ ಬೈಬೇಕು ಅಂದ್ರೆ ನಾನು ಬೈತೀನಿ, ನನ್ನ ಹೆಂಡ್ತಿ ಏನಾದರೂ ಇದ್ದರೂ ನನ್ನ ಹತ್ರ ಹೇಳ್ಕೊತಾಳೆ. ಸೊ ಯಾವನ ಹತ್ರನೋ ಹೋಗಿ ನಮ್ಮ ಮನೆಯವ್ರು ನಿಂತ್ಕೊಂಡು ಬೈಸ್ಕೊಳ್ಳೋಂಥ ನೆಸೆಸಿಟಿ ಏನಿದೆ ಸರ್? ಕೈಯಲ್ಲಿ ಕೆಲಸ ಇದೆಯಲ್ಲ ಸರ್, ಕೆಲಸ ಇಲ್ಲ ಅಂದರೆ ಓಕೆ, ಕೈಯಲ್ಲಿ ಕೆಲಸ ಇದೆ ಮಾಡಿ. ಹೌದು ಮಾಡಲಿ ಸರ್. ಬೇರೆಯವನ ಹತ್ರ ಹೋದ್ರೆ ಇಲ್ಲೇ, ಇವಾಗ ಬೇರೆ ಕಡೆ ಹೋದ್ರು ಇದೇ ಕೆಲಸ ತಾನೇ ಸರ್ ಮಾಡಬೇಕು. ಇವರು ಇನ್ನೇನು ಮಾಡ್ತಾರೆ ಕೆಲಸ ಅಲ್ಲೋದ್ರೆ? ಅವನು ಎಷ್ಟೊತ್ತು ಮಾಡಿಸ್ತಾನೆ ಹೇಳಿ? ಊಟದ ಟೈಮಿಂಗ್ಸು, ತಿಂಡಿ ಟೈಮಿಂಗ್ಸು, ಏನಕ್ಕಮ್ಮ ಇಷ್ಟೊತ್ತು ಊಟಕ್ಕೆ ಹೋದೆ, ಏನಕ್ಕಮ್ಮ ಇಷ್ಟೊತ್ತಿಗೆ ಬಂದೆ, ಏನಕ್ಕಮ್ಮ ಇದು ಮಾಡಿದೆ, ಅದನ್ನ ಏನಕ್ಕೆ ಸರ್ ಕೇಳಬೇಕು? ನಾನೇ ಕೊಡ್ತೀನಿ ಸಂಬಳ, 300 ರೂಪಾಯಿ ಸಂಬಳ ಕೊಡ್ತೀನಿ, ಮಾಡಿರಿ, ನನ್ನ ಹತ್ರನೇ ಕೆಲಸ ಮಾಡಿರಿ. ಯಾರ ಮನೆಗೆ ಹೋಗೋದು? ನನ್ನ ಮನೆಗೆ ಬರುತ್ತೆ ವಾಪಸ್ಸು ಅಲ್ವಾ ಸರ್? ನನ್ನ ಮನೆಗೆ ಸಂಬಳ, ನಮ್ಮ ಮನೆಯವ್ರ ದುಡಿಮೆ, ಅವ್ರ ದುಡಿಮೆ, ನಮ್ಮ ಮನೆಗೆ ಸಂಬಳ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಸರ್? ಲಕ್ಷ ದುಡ್ಕೊಂಡು ಏನು ಮಾಡೋಣ ಸರ್? ಬೇಡ. ಇವಾಗ ಇವ್ರಿಗೂ ಅದನ್ನೇ ನಾನು ಹೇಳೋದು ಸರ್. ಇವಾಗ ಇವರಿಬ್ರು ಮನೇಲಿ ಕುತ್ಕೊಂಡ್ರೆ ಒಬ್ಬರು ಮೈಂಡ್ ಸೆಟ್ಟಲ್ಲಿ ಒಂದೊಂದು ಬರ್ತಾ ಇರುತ್ತೆ. ಇವಳು ಯಾಕೆ ಕೂತವಳೆ, ನಾನು ಯಾಕೆ ನಿಂತಿದ್ದೀನಿ, ನಾನು ಯಾಕೆ ಕೂತಿದ್ದೀನಿ, ಇವಳು ಯಾಕೆ ನಿಂತವಳೆ ಅನ್ನೋ ಥರ. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತವ್ರೆ, ಇಬ್ಬರು ಮೈಂಡ್ ಸೆಟ್ ಏನಿಲ್ಲ. ಅಣ್ಣ ನಿಮ್ಗೇನು ಬೇಕು ಅಂತ ಮಾತ್ರ ಕೇಳ್ತಾರೆ, ಅಣ್ಣ ನಿಮ್ದೆಷ್ಟು ಆಯಿತು ಅಂತ ಮಾತ್ರ ಕೇಳ್ತವ್ರೆ ಸರ್. ಇವಾಗ ಅಷ್ಟೇನೇ, ಇನ್ನೇನು ಮಾತಾಡೋಕ್ಕಾಗಲ್ಲ ಅವರು. ಇವಾಗ ಮನೆಗೆ ಹೋಗ್ತಾರ ಸರ್, ಇಲ್ಲಿಂದ ಯೋಚನೆ ಮಾಡೋಕೆ ಏನು ತಾಟಿರಲ್ಲ. ಯಾಕೆ ಹೇಳಿ? ಅವರು ಬೆಳಗ್ಗೆ 4:30 5 ಗಂಟೆಗೆ ಎದ್ದಿರ್ತಾರೆ. ಇವಾಗ ಮನೆಗೆ ಹೋಗಿದ ತಕ್ಷಣ ಮನೆಗೆ ಹೋಗಿ ಅಡುಗೆ ಮಾಡ್ಬಿಟ್ಟು ನಾವು ಊಟ ಮಾಡ್ಬಿಟ್ಟು ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಮೈಂಡ್ ಸೆಟ್ ಓಡ್ತಾ ಇರುತ್ತೆ ಇಬ್ರಿಗೂ. ಟೈಮೇ ಇಲ್ಲ ಸರ್. ಬೆಸ್ಟ್ ಅಲ್ಲ ಸರ್? ಅಷ್ಟೇ, ಅದೇ ನಿಮ್ಮ ಸೀಕ್ರೆಟ್. ಹೌದು ಸರ್, ಟೈಮ್ ಕೊಡಬಾರ್ದು ಸರ್. ಟೈಮ್ ಕೊಟ್ಟರೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ ಸರ್? ಇವಾಗ ಇವ್ರು ಕಷ್ಟಪಡ್ತಿರೋದು ಅವಳು ನೋಡ್ತಿದ್ದಾಳೆ, ಅವಳು ಕಷ್ಟಪಡ್ತಿರೋದನ್ನ ನಮ್ಮ ಅತ್ತಿಗೆನೂ ನೋಡ್ತಿದ್ದಾರೆ, ಕಣ್ಣಲ್ಲಿ ನೋಡ್ತಿದ್ದಾರೆ, ಇಬ್ಬರು ಕಣ್ಣಲ್ಲೇ ನೋಡ್ತಿದ್ದಾರೆ ಅವ್ರವ್ರ ಕಷ್ಟನ. ಸೊ ಎಲ್ಲೋಗಿ ಏನು ಹೇಳ್ಕೊಳಕ್ಕಾಗತ್ತೆ ಸರ್? ಇವಾಗ ಹೊರಗಡೆ ಹೋಗ್ಬಿಟ್ಟು ಏನಾರು ಹೇಳೋಕ್ಕಾಗತ್ತೆ? ಇವಾಗ ಹೊರಗಡೆ ಇಬ್ಬರು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ನಿಮ್ಮ ಇವಳು ಏನು ಮಾಡ್ತಾ ಇದ್ದಲ್ಲ ಅಲ್ಲಿ ಮನೆಯಲ್ಲಿ, ಅವ್ರೇನೋ ಮಾತಾಡ್ತಿರ್ತಾರೆ, ಇಲ್ಲೇನೋ ಮಾತಾಡ್ತಾರೆ. ಇಲ್ಲಿ ಫ್ಯಾಮಿಲಿನೇ ಇರೋದ್ರಿಂದ ಯಾರು ಟೆನ್ಷನ್ ಇಲ್ಲ ಸರ್ ಮನೆಯಲ್ಲಿ. ಯೋಚನೆ ಮಾಡೋಕೆ ನೀವು ಹೇಳಿದ್ನಲ್ಲ, ಇಲ್ಲಿ ಮುದ್ದೆ ಕೊಡ್ಬೇಕಾದ್ರೆ ನಾ ರಾತ್ರಿ ಮಲ್ಗಿದ್ರು ಕನ್ಸಲ್ಲ ಅದನ್ನು ಕನ್ವರ್ಸ್ಬೇಕು. ಅಣ್ಣ ನಿಮ್ಗೆ ಮುದ್ದೆ ಕೊಡಲ್ಲ, ಅಣ್ಣ ನಿಮ್ಗೆ ಅನ್ನ ಕೊಡಲ್ಲ ಅಂತ ಕನ್ವರ್ಸ್ಬೇಕು ಸರ್ ಅವರು. ಚಾನ್ಸೇ ಇಲ್ಲ ಸರ್. ಅಪ್ಪ ಏನು ಸೀಕ್ರೆಟ್ ಕಂಡಿದೆ ಗುರು ನೀನು? ಅಲ್ಲ ಸರ್, ಚಾನ್ಸೇ ಇಲ್ಲ. ಅಣ್ಣ ಒಳ್ಳೇದಾಗಲಿ, ಬೆಸ್ಟ್ ಸರ್. ತುಂಬ ಧನ್ಯವಾದಗಳು ಸರ್. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲರೂ ಆಚೆ ಹೋದ್ರೆ ಏನು ಸಿಗುತ್ತೆ ಸರ್? ಇವಾಗ ನಾನು ಆ ಪ್ರೈಸ್ ಕೊಡ್ತೀನಿ 20 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಇಷ್ಟು ಅನ್ನ ಹಾಕ್ಬಿಟ್ಟು ಕಳಿಸಿ ಏನು ಸಿಗುತ್ತೆ ಸರ್? ಆ ಪ್ರೈಸ್ ಕೊಟ್ಟರೆ ಆ ಪ್ರೈಸ್ ತಿನ್ಕೊಂಡು ಹೋದ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೇಕಲ್ಲ ಸರ್, ಖುಷಿ ಆಗುತ್ತೆ ಅಷ್ಟೇ. ನಮ್ಮ ಕಾನ್ಸೆಪ್ಟ್ ಇನ್ನೇನಿಲ್ಲ ಸರ್. ಇದರಲ್ಲಿ ಏನು ನಾವೇನು ತುಂಬ ಯಾವುದೋ ಮಾರ್ಕೆಟಿಂಗ್ ಟೆಕ್ನಿಕ್ ಅಂತ ಏನಿಲ್ಲ ಸರ್. ನಾನು ಏನು ಯಾವ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನ ಸರ್? ಏನು ಯೂಸ್ ಮಾಡ್ತಲ್ಲ ಸರ್, ಏನೂ ಇಲ್ಲ. ಏನಕ್ಕೋಸ್ಕರ ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡಲ್ಲ ಸರ್ ನಾನು. ನಾರ್ಮಲ್ ಊಟ, ನಿಮ್ಮ ಮನೇಲಿ ಏನು ಊಟ ನೀವು ತಿನ್ಕೊಂಡು ಇವಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಪ್ಪ. ಇವ್ರು ಇಲ್ಲಿಂದ ಕೆಲ್ಸಕ್ಕೆ ಹೋದ್ರು ಸರ್, ಮಧ್ಯಾಹ್ನ ಎಲ್ಲೋಗಿದ್ದಪ್ಪ ಯಾರಾದರೂ ಕೇಳಿದ್ರು, ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಗುರು ಅಂತ ಹೇಳ್ಬೇಕಷ್ಟೇ ಸರ್. ಆ ಥರ ಅದು ಬಿಟ್ಟು ಇನ್ನೇನಿಲ್ಲ ಸರ್. ಹೇಳಿದ್ರಲ್ಲ ಸರ್, ಅವರೇ ಹೇಳಿದ್ರಲ್ಲ ಫಸ್ಟ್ ಟೈಮ್ ಅವರೊಬ್ಬರೇ ಬಂದಿದ್ದು ಸರ್. ಇವತ್ತು ಇಡೀ ಕಾಲೇಜ್ ಇಲ್ಲಿಗೆ ಬರುತ್ತೆ ಸರ್ ಊಟಕ್ಕೆ, ಕಾಲೇಜ್ ಸ್ಟಾಫ್ ಇಲ್ಲೇ ಬರ್ತಾರೆ ಸರ್. ಸ್ಟೂಡೆಂಟ್ಸು ಎಷ್ಟೋ ಜನ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ಮುದ್ದೆ ಅಂತ ಏನು ಅಂತ ಗೊತ್ತಿಲ್ಲದೆ ಇರೋರು ಫಸ್ಟ್ ಟೈಮ್ ತಿಂದಿರೋರು ಫಸ್ಟ್ ಅವರೇ ಬಂದು ಕೇಳ್ತಾರೆ, ಅಣ್ಣ ಮುದ್ದೆ ಉಪ್ಸಾರು ಕೊಟ್ಬಿಡಿ, ಅಣ್ಣ ಮುದ್ದೆ ಉಪ್ಸಾರು. ಸ್ಟೂಡೆಂಟ್ಸು ಸರ್, ಜನನ ಮುದ್ದೆಗೆ ಅಡಿಕ್ಟ್ ಮಾಡ್ತಾ ಇದ್ದಾರೆ. ಹೌದು ಸರ್, ಸ್ಟೂಡೆಂಟ್ಸು ಸರ್.
ಹಿಂಗ ಹೌದು ಸರ್, ಈ ಊರ್ನವರೇ ಅಲ್ಲ. ಹೌದು ಸರ್ ಎಷ್ಟೋ ಜನ ಹಿಂದಿ ಅವರು ಸರ್, ಹಿಂದಿ ಅವರು ಯಾರು ಇಲ್ಲ. ಅಲ್ಲಿ ಬಾತ್ರೂಮ್ ಇದೆ, ಟಾಯ್ಲೆಟ್ ಇದೆ, ಪಬ್ಲಿಕ್ ಟಾಯ್ಲೆಟ್, ಅಲ್ಲೊಬ್ರು ಇದ್ದಾರೆ. ಅವರು ನಾರ್ತ್ ಸೈಡ್ ಅವ್ರು ಯಾರೋ ಅವರು ಫಸ್ಟ್ ಟೈಮ್ ಬಂದಾಗ ಕೈಸಾ ಕಾನೇಕ ಅಂತ ಕೇಳೋರು ಸರ್ ನಮ್ಮನ್ನು. ಕೈಸಾ ಕಾನೇಕ ಅಂತ ಕೇಳೋರು ನಮ್ಮನ್ನು. ಸರ್ ಇವತ್ತು ಬಂದಿದ ತಕ್ಷಣ ಫಸ್ಟ್ ಕೇಳೋದೆ ಅವ್ರ ಮುದ್ದೆ ಸರ್. ಸ್ಟಾರ್ಟಿಂಗಲ್ಲಿ ಅವ್ರು ತಿಂತಾ ಇದ್ದೆ ಬರೀ ಚಪಾತಿ, ಭಯ ರೋಟಿ ಇದೆಯೋ ಅನ್ನೋರು. ಒಂದಿನ ನಮ್ಮ ಅಕ್ಕ ಏನು ಮಾಡಿದ್ರು, ಅದನ್ನೇ ಏನು ತಿಂತಾರೆ ರೊಟೀನಾಗೆ, ಒಂದಿನ ಇದನ್ನು ಟ್ರೈ ಮಾಡು, ನಮ್ಮ ಊಟನೂ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಸರ್ ಒಂದು ದಿನ ತಿನ್ಸಿದ್ದು ಅಷ್ಟೇ ಸರ್ ಅವ್ರಿಗೆ ಮುದ್ದೆನ. ಇವಾಗ ಬಂದಿದ ತಕ್ಷಣ ಅವ್ರು ಕೇಳೋದೆ ಫಸ್ಟು ಮುದ್ದೆ ತಿನ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಏನು ಬೇಕು ಅಂತ ಕೇಳ್ಬಿಟ್ಟು ತಿಂತಾರೆ ಸರ್. ಚಪಾತಿ ಬೇಕಾ, ರೈಸ್ ಬೇಕಾ, ಅದಾದ್ಮೇಲೆ ಹಾಕಿಸ್ಕೊತಾರೆ, ಆ ಥರ ಸರ್. ಕಾಲೇಜ್ ಸ್ಟೂಡೆಂಟ್ಸ್ ಸರ್, ಎಷ್ಟೋ ಜನ ಸ್ಟೂಡೆಂಟ್ಸ್ ಇವಾಗ ಸೆಕೆಂಡ್ PU ಫಸ್ಟ್ PU ಬಂದಿರೋ ಅವ್ರಿಗೆ ಏನು ಗೊತ್ತು ಸರ್ ಮುದ್ದೆ ಅಥವಾ ಉಪ್ಸಾರ ಬಗ್ಗೆ ಏನು ಗೊತ್ತಿರುತ್ತೆ. ಒಂದು ದಿನ ತಿಂದವರು ಅವ್ರ ಜೊತೆ ಒಂದು 5 ಜನನಾದ್ರೂ ನಾಳೆ ಬೆಳಗ್ಗೆ ಕರ್ಕೊಂಬಂದು ತಿನ್ನಿಸ್ತಾರೆ ಸರ್ ಮುದ್ದೆಗೋಸ್ಕರ. ಏನಕ್ಕೆ ಅಂತಂದರೆ ಸರ್ ಮುದ್ದೆ ಯಾವುದೇ ಕಾರಣಕ್ಕೂ ನಾವು ಗಟ್ಟಿ ಆಗೋದಾಗಲಿ ರೆಡಿ ಆಯ್ತಾ ಇದೆಯಲ್ಲ ಸರ್. ಶುರುವಾದಾಗಿಂದ ಬರ್ತಾ ಇದ್ದೀನಿ. ಊಟ ಮಾತ್ರ ಸೂಪರ್ ಆಗಿದೆ. ನಾವು ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಊಟನೇ ಮಾಡ್ತಾ ಇಲ್ಲ. ಯಾವುದೇ ರೀತಿ ಸೋಡಾ ಪಾಡ ಏನೂ ಇರಲ್ಲ. ಊಟ ಮಾಡಿದ್ರೆ ಆರಾಮಾಗಿ ಚೆನ್ನಾಗಿರ್ಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ರೇಟು ಕಡಿಮೆ, ಹೊಟ್ಟೆ ತುಂಬುತ್ತೆ. ರೈಸ್ನ ಸರ್ ಇಷ್ಟೇ ಅಂತ ಲಿಮಿಟೆಡ್ ಇಲ್ಲ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಮತ್ತೇನು ಎಕ್ಸ್ಟ್ರಾ ದುಡ್ಡು ತೊಗೊಳಲ್ಲ. ಆಮೇಲೆ ಮಜ್ಜಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸರ್. ಅದು ಈ ಬೇಸಿಗೆಯಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ. ಕಮ್ಮಿ ರೇಟು, ತುಂಬ ಚೆನ್ನಾಗಿದೆ. ಮನೆ ಊಟ ಇದ್ದಂಗೆ ಇದೆ, ಯಾವ ತೊಂದರೆನೂ ಇಲ್ಲ. ಧೈರ್ಯವಾಗಿ ಊಟ ಮಾಡಿ. 20 ರೂಪಾಯಿ ಮುದ್ದೆ, 20 ರೈಸ್ ಕೊಡ್ತಾರೆ, ಬೋಂಡ 5 ರೂಪಾಯಿ ಕೊಡ್ತಾರೆ, ಸಾಕು ಸರ್ ಒಬ್ಬರಿಗೆ, ನೋ ಪ್ರಾಬ್ಲಮ್. 40 ರುಪೀಸಲ್ಲಿ ಒಂದು ಊಟ ಮಾಡಿ ಮುಗಿ ಸರ್. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.